ನಮಸ್ಕಾರ ವೀಕ್ಷಕರೇ, 24 ಚಾನಲ್ ಏನಿದೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್, ಇದರಲ್ಲಿ ಇನ್ವಾಲ್ವ್ ಆಗ್ತಿದೆ. ಹಾಗಾಗಿ ಈಗ ಸ್ವಲ್ಪ ಈಗ ಏನಿದೆ ಈ ಥರ ಒಂದು ಮಾತಿನ ಮುಖಾಂತರ ಇದು ಮಾಡೋಣ ಅಂತ ಅಷ್ಟೇ. ನಮಗೂ ಏನೋ ಆ ಥರ ನಿಮ್ಮ ನೋಡೋದಕ್ಕೆ ಇದಿರಲ್ಲ. ಹಾಗಾಗಿ ಇದು ಬೆಟರ್. ಸಾಧಾರಣ ಸಾಮಾನ್ಯವಾದಂಥ ತುಂಬ ಪ್ರೊಫೆಷ್ನಲ್ ಆಗಿ ಯೂಸ್ ಮಾಡೋ ಥರ ಏನಿಲ್ಲ, ಆಡು ಭಾಷೆ ಮಾಮೂಲಿಯಾಗಿ ಮಾತುಕತೆ ಅಷ್ಟೇ. ಹಾಗಾಗಿ ಇವತ್ತಿನ ವಿಚಾರ ಗುರುವಿನ ಬಗ್ಗೆ ಹಿಂದೆನೂ ಸಹ ವಿಡಿಯೋ ಮಾಡಿ ಅದನ್ನು ಇದು ಮಾಡಿಲ್ಲ, ಅಂದರೆ ಅಪ್ಲೋಡ್ ಮಾಡಿಲ್ಲ. ಎಷ್ಟೋ ವಿಡಿಯೋಗಳನ್ನ ನಾನು ಮಾಡಿದ್ದೀನಿ, ಆದರೆ ಅಪ್ಲೋಡ್ ಮಾಡಿಲ್ಲ, ಡಿಲೀಟ್ ಮಾಡಿದ್ದೀನಿ, ಅದು ಇದೆಲ್ಲ ಇದು ಮಾಡಿರೋದು ವೀಕ್ಷಕರೇ. ಹಾಗಾಗಿ ಗುರು ಅನ್ನೋ ಪದ ಏನಿದೆ, ಗುರು ಅನ್ನೋದೇನಿದೆ ತುಂಬ ಮಹತ್ವಪೂರ್ಣವಾದಂತಹ ಒಂದು ಜೀವನಕ್ಕೆ ಬೇಕಾದಂತಹ ಮತ್ತು ಮಾರ್ಗದರ್ಶನ ನೀಡುವಂತಹ ಮತ್ತು ಎಲ್ಲ ಆಯಾಮಗಳಲ್ಲಿ ಇರುವಂತಹ ಇದು ವೀಕ್ಷಕರೇ, ಬೇಕಾಗಿರುವಂತಹ ಒಂದು ಮಾರ್ಗದರ್ಶನ ನೀಡುವಂತಹ ಒಂದು ಜ್ಯೋತಿ ಇದ್ದಂಗೆ. ಹಾಗಾಗಿ ಗುರು ಅನ್ನೋದು ಇವತ್ತಿನ ಹೆಚ್ಚು ಸಂದರ್ಭಗಳಲ್ಲಿ ಆಧ್ಯಾತ್ಮಿಕವಾಗಿ ಆಗಲು ಸಹ ಒಂದು ಮಾರ್ಗದರ್ಶನ, ಒಂದು ಇದಾಗಿಯೂ ಸಹ ದೇಹಕ್ಕೂ ಸಹ ಆತ್ಮಕ್ಕೂ ಸಹ ಈ ಥರ ವಿಚಾರಗಳಲ್ಲಿ ಪ್ರಾಪಂಚಿಕವಾಗೂ ಸಹ ಗುರುಗಳು ಏನಿದ್ದಾರೆ, ಶಿಕ್ಷಕರು, ಟೀಚರ್ಸ್, ಇದು ಸ್ಕೂಲ್ಗಳಲ್ಲಿ ಅವರು ಸಹ ಒಂದು ಜೀವನಕ್ಕೆ ಬೇಕಾದಂತಹ ಒಂದು ಇದಾಕೊಡೋರು ವಿದ್ಯಾರ್ಥಿಗಳಿಗೆ ಏನಿದ್ದಾರೆ, ಕಲಿಯುವಂಥ ಸ್ಟೂಡೆಂಟ್ಗಳಿಗೆ, ಕಲಿಕೆ ಮಾಡೋರಿಗೆ, ಅವರಿಗೆ ಒಂದು ಮುಂದಿನ ಭವಿಷ್ಯಕ್ಕೆ ಇದಾಗುವಂಥವ್ರು ಗುರುಗಳು. ಹಾಗಾಗಿ ಈ ಗುರುಗಳು ಅನ್ನೋದು ತುಂಬ ಮೌಲ್ಯಯುತವಾದಂಥದ್ದು. ಹಾಗಾಗಿ ಗುರುಗಳಿಗೆ ಎಲ್ಲ ವಿಚಾರದಲ್ಲೂ, ಅಂದರೆ ಇವತ್ತಿನ ಪ್ರಾಪಂಚಿಕ ವಿಚಾರದಲ್ಲಿ ಹೇಗೆ ಅಂತ ಇದಿಲ್ಲ ವೀಕ್ಷಕರೇ, ಒಂದು ಗುರು ಅನ್ನೋ ಒಂದು ವಿಚಾರದಲ್ಲಿ ಮಾತಾಡ್ತಿರೋದು. ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ಮುಕ್ತಿ ದೊರೆಯದಯ್ಯ ಅಂತ ಏನು ಮಾತಿದೆ, ಅದು ತುಂಬ ವರ್ಷಗಳ ಹಿಂದೆ ಅಥವಾ ಹಲವು ಇದರಿಂದ ಆಡಿರುವಂಥ ಪದ ಎಷ್ಟು ಸತ್ಯ ಇದೆಯೋ, ಅದು ಎಷ್ಟು ಇದಿದೆ, ಮಾತಿದೆ, ಅಷ್ಟೇ ಸತ್ಯ ವೀಕ್ಷಕರೇ. ಹಾಗಾಗಿ ಗುರು ಅನ್ನೋದು ಬೇರೆಯಾದಂತಹ ತತ್ವಕ್ಕೆ ಕರೆದುಕೊಂಡು ಹೋಗುತ್ತೆ. ಗುರು ಸಾಮಾನ್ಯವಾಗಿ ನಿಮಗೆ ಒಂದು ಎಕ್ಸಾಂಪಲ್ ಪ್ರಾಪಂಚಿಕವಾಗಿ ಹೇಳ್ಬೇಕಂದ್ರೆ, ಗುರು ಸಾಮಾನ್ಯವಾಗಿ ಇರ್ತಾರೆ, ಅವರೇನು ಇರೋಲ್ಲ. ಈಗೆಲ್ಲ ಪ್ರಾಪಂಚಿಕವಾಗಿ ನಾವು ಈಗ ನೋಡ್ತಾ ಇರಬೇಕು ಅಂತ ಹೇಳಿದ್ರೆ, ಯಾರಾದರೂ ಒಬ್ಬರು ಇದು ಮಾಡಿದಾಗ ಗುರುನೇ ಅವಮಾನ ಮಾಡೋದು, ನೀವೇನು ಕಲ್ತಿದ್ದೀರಾ, ನೀವೇ ನಮಗೇನು ಕಲಿಸ್ಕೊಡ್ತೀರಾ, ಆಧ್ಯಾತ್ಮಿಕವಾಗಿ ಇದನ್ನು ನಾವೇನಿದ್ದೀವಿ ಈ ಥರ ಇದು ಮಾಡ್ತಾರೆ. ಗುರು ಏನು ಕಲಿಸ್ಕೊಡ್ತಾರೆ, ಏನು ಇದು ಮಾಡ್ತಾರೆ ಅನ್ನೋದು ಇಲ್ಲ. ಗುರು ಸಾಧಾರಣವಾಗಿ ಸಾಮಾನ್ಯವಾಗಿ ಇರೋದೇ, ಗುರು ತತ್ವನೇ ಇರೋದು ಸಾಮಾನ್ಯವಾಗಿ ಸಾಧಾರಣವಾಗಿ ಇರ್ತಾರೆ. ಹಾಗಾಗಿ ಈ ಟೀಚರ್ ಸರ್ಗಳೇನಿರ್ತಾರೆ ಅವರು ಸಹ ಗುರುಗಳೇ, ಶಿಕ್ಷಕರು ಏನಿದ್ದಾರೆ ಅವರು ಸಹ ಗುರುಗಳೇ, ಅವರು ಸಹ ಸಾಮಾನ್ಯವಾಗಿ ಸ್ಕೂಲ್ ಕಾಲೇಜುಗಳಲ್ಲಿ ಇರ್ತಾರೆ. ಸಾಮಾನ್ಯವಾಗಿ ಒಂದು ಕಲಿಕೆಯ ಸಂದರ್ಭಗಳಲ್ಲಿ ನೋಡಬೇಕಾದ್ರೆ ಸಾಮಾನ್ಯವಾಗಿ ಕಾಣ್ತಿರ್ತಾರೆ, ಸಾಮಾನ್ಯವಾಗಿ ಇರ್ತಾರೆ. ಅವ್ರಿಗೆ ಇರೋ ಅಲ್ಪ ಸ್ವಲ್ಪ ಸಂಬಳದಲ್ಲಿ ಸಾಮಾನ್ಯವಾಗಿ ಇರ್ತಾರೆ. ಆದರೆ ಕಲಿತಂಥ ಶಿಷ್ಯಂದರು ಏನಾಗ್ತಾರೆ ಹೇಳಿ, ಕಲಿಕೆ ಮಾಡಿದಂತಹ ಉತ್ತಮ ಕಲಿಕೆ ಮೊದಲಂಥ ಶಿಷ್ಯಂದರು ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ, ದೊಡ್ಡ ದೊಡ್ಡ ಕೆಲಸಗಳಲ್ಲಿ, ಇವತ್ತು ದೊಡ್ಡ ದೊಡ್ಡ ಅಧಿಕಾರಗಳಲ್ಲಿ ಇರ್ತಾರೆ. ಆದರೆ ಆ ಗುರುಗಳು ಏನು ಹೇಳ್ತಾರೆ ಹೇಳಿ, ಬಡ ಮೇಷ್ಟ್ರು, ಬಡ ಟೀಚರ್ ಅಂತ ಏನು ಆಗಿತ್ತು ನಮ್ಮ ಮಾತು, ಬಡ ಮೇಷ್ಟ್ರು ಆ ಥರ ಇರ್ತಾರೆ. ಅದರಿಂದ ಅವರಿಂದ ಕಲಿತಂತಹ ವಿದ್ಯಾರ್ಥಿಗಳು ಏನಾಗಿರ್ತಾರೆ, ದೊಡ್ಡ ದೊಡ್ಡ ಉನ್ನತ ಅಧಿಕಾರ ಹೊಂದಿರ್ತಾರೆ, ಉನ್ನತ ಪದವಿನ ಹೊಂದಿ ಇದಾಗಿರ್ತಾರೆ. ಹಾಗಾಗಿ ಗುರು ಈ ಥರ ಒಂದು ಇದರಲ್ಲಿ ಕಂಟ್ರು ಕಾಣದಂಥ ಸ್ಥಿತಿಗಳಲ್ಲಿ ಒಂದು ಬೇರೆ ರೀತಿಯಾದಂತಹ ಆಯಾಮಗಳಲ್ಲಿ ಗುರು ಇರುವಂಥದ್ದು. ಹಾಗಾಗಿ ಆಧ್ಯಾತ್ಮಿಕದಲ್ಲೂ ಅಷ್ಟೇ ಸಹ ವೀಕ್ಷಕರೇ, ಆಧ್ಯಾತ್ಮದಲ್ಲೂ ಸಹ ಗುರು ಅನ್ನೋದು ಏನೂ ಇಲ್ಲ. ಗುರು ಗುರು ಹತ್ರ ಏನು ನಾವು ಇದು ಮಾಡಬಾರ್ದು, ನಿರೀಕ್ಷೆ ಮಾಡಬಾರ್ದು. ಗುರು ಏನು ಹೇಳ್ತಾರೆ, ನಮ್ಮ ಜ್ಞಾನಪೂರ್ವಕವಾಗಿ ನಮ್ಮ ಜ್ಞಾನ ವೃದ್ಧಿ ಮಾಡ್ಕೋಬೇಕು, ಜ್ಞಾನಯುತವಾಗಿ ಅವರ ಒಂದು ಮಾರ್ಗದರ್ಶನ ಪಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅವರೇನು ತುಂಬ ಇದು ಮಾಡಿರಬೇಕು, ತಿಳ್ಕೊಂಡಿರಬೇಕು, ಅದು ಅಂತ ಏನಿಲ್ಲ. ನಮ್ಮಲ್ಲೇ ಹಲವು ವಿಚಾರಗಳನ್ನು ಅವರು ತಿಳಿ ಒಂದು ಶಿಲ್ಪವನ್ನಾಗಿ ಮಾಡುವಂತಹ ಇದಿರ್ತಾರೆ. ಹಾಗಾಗಿ ಇವತ್ತಿನ ಒಂದು ಪ್ರಾಪಂಚಿಕವಾಗಿ ನೋಡಬೇಕಂದಾಗ ಗುರುವನ್ನು ಮಾಡಿ ಇದು ಮಾಡಬೇಕಾಗತ್ತೆ. ಎಲ್ಲ ಸ್ತರಗಳಲ್ಲೂ ಅನೇಕ ಪ್ರಾಪಂಚಿಕವಾಗಿ ವಿಚಾರಗಳು ಇರೋದ್ರಿಂದ, ಯಾಕಂದರೆ ನಾನು ಈ ಬಗ್ಗೆ ಮಾತಾಡೋದ್ರಿಂದ, ಆದರೆ ಒಟ್ಟಿನಲ್ಲೂ ಒಂದು ಗುರು ಅನ್ನೋ ವಿಚಾರದಲ್ಲಿ ಮಾತಾಡ್ತಾರೆ ಶಿಕ್ಷಕರೇ. ಹಾಗಾಗಿ ಹೇಗೆ ಶಿಕ್ಷಕರು ಹೇಗೆ ಇನ್ನೂ ಹೇಗೆ ಇರ್ತಾರೆ
ಆ ಒಂದು ಇದರಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಯಾವುದಾದ್ರು ಉನ್ನತ ಪದವಿಗಳನ್ನು ಹೇಗೆ ಪಡ್ಕೊಳ್ತಾರೆ, ಹೇಗೆ ಒಂದು ಇದಾಗ್ತಾರೆ, ಅವರಿಂದ ಇದಾಗಿರುವಂಥದ್ದು. ಹಾಗಾಗಿ ಶಿಕ್ಷಕರು ಸುಮಾರು ಒಂದು 10-20 ವರ್ಷ ಬಿಟ್ಟು ನೋಡಿದ್ರೂ ಅಲ್ಲೇ ಪಾಠ ಇದರಲ್ಲಿ ಅದೇ ಥರನೇ ಇರ್ತಾರೆ. ಸೇಮ್ ಅದೇ ಬಟ್ಟೆ, ಅದೇ ಎಲ್ಲ ಸೇಮ್ ಇರುತ್ತದೆ ವೀಕ್ಷಕರೇ. ಅದೇ ಕಲಿತಂಥ ವಿದ್ಯಾರ್ಥಿಗಳು, ಅವರಿಂದ ಕಲಿತಂಥ ವಿದ್ಯಾರ್ಥಿಗಳು ತುಂಬ ಇದಾಗಿರ್ತಾರೆ. ಅನೇಕ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ಗಳು ಮುಂದೆ ಬಂದ ಹಾಗೆ ಗುರುವಿನ ಒಂದು ಮಹತ್ವ ಗೊತ್ತಾಗಲ್ಲ. ಆದರೆ ತುಂಬ ಕೆಲಸ ಕಾರ್ಯಗಳನ್ನ ಮಾಡಿರುತ್ತೆ. ಹಾಗಾಗಿ ಆಧ್ಯಾತ್ಮಿಕ ಸ್ತರಗಳಲ್ಲೂ ಅಷ್ಟೇ ಗುರು ಅನ್ನೋದು ತುಂಬ ಪ್ರಾಮುಖ್ಯತೆ ಇದೆ ವೀಕ್ಷಕರೇ. ಒಬ್ಬ ನೈಜತೆಯಲ್ಲಿರುವಂತಹ ಅನೇಕ ಗುರುಗಳು ನೀವೇನು ನೋಡ್ತೀರಾ, ಅವರ ಮಾತುಗಳನ್ನ ಕೇಳ್ತಾ ನಾವು ಗುರುವಿನ ಶಿಷ್ಯನೇ, ನಾವು ಗುರುವಿನ ಅವಲೋಕನದಲ್ಲಿ, ಹುಡುಕಾಟದಲ್ಲಿ, ಜೊತೆಗೆ ಗುರುಗಳನ್ನು ಸಂದರ್ಶಿಸಿರೋರು, ಗುರುವಿಗೆ ನಾವು ಇದಾಗಿರೋರು. ಹಾಗಾಗಿ ಏನು ಅಂತ ಹೇಳಿದ್ರೆ, ಗುರು ಅನ್ನೋದು ಒಬ್ಬ ವ್ಯಕ್ತಿಯನ್ನು ದೇವರನ್ನಾಗಿಸುವ ಸಹ ಶಕ್ತಿ ಗುರುವಿಗೆ ಇದೆ. ಆ ಗುರುವಿನ ತತ್ವ, ಗುರು ಸಾಮಾನ್ಯವಾಗಿದ್ರೂ ಶಿಷ್ಯನ ಏನು ಆಧ್ಯಾತ್ಮಿಕ ಸ್ತರಗಳಲ್ಲಿ ಬಂತು ಅಂತಂದರೆ, ಈಗ ನೀವೇನು ಪ್ರಾಪಂಚಿಕ ಇದರಲ್ಲಿ ನೋಡ್ತಂತಂದರೆ ಯಾವ ಇದು ಹೋಗುತ್ತೆ, ಆಧ್ಯಾತ್ಮಿಕ ಸ್ತರಗಳಲ್ಲೂ ಅಷ್ಟೇ. ಈಗ ನಾನು ಎಲ್ಲ ಗುರುಗಳಿಗೆ, ಎಲ್ಲ ಇವುಗಳಿಗೆ ಇದಾಗಿ ನಾನು ಹೇಳ್ತಿರೋದು ವೀಕ್ಷಕರೇ, ಇಲ್ಲಿ ಯಾವುದೂ ಇದಿಲ್ಲ. ಹಾಗಾಗಿ ನಾನು ಗುರುಗಳನ್ನ ಸಹ ನಾನು ಇದು ಮಾಡ್ತಾ ಇದ್ದೀನಿ. ಆದರೆ ಪ್ರಾಪಂಚಿಕ ಈ ಒಂದು ಪ್ರಾಪಂಚಿಕ ವ್ಯಾವಹಾರಿಕ ಈ ಒಂದು ಸೆರೆಯಲ್ಲಿರೋದ್ರಿಂದ ಪೂರ್ಣ ಮಟ್ಟದಲ್ಲಿ ಅಲ್ಲೂ ಸಹ ಇದಾಗ್ತಲ್ಲ. ಆದರೆ ಗುರುವಿನ ಒಬ್ಬ ಗುಲಾಮ ನಾನು. ಆದರೆ ನಾನು ನನ್ನ ಪರಿಚಯ ಇರುವಂಥ ಗುರುಗಳಿಗೆ ಅಥವಾ ಇದರಲ್ಲಿರೋರಿಗೆ ನನ್ನ ವಿಚಾರಗಳಲ್ಲಿ ಇದೆ. ಹಾಗಾಗಿ ಯಾಕೆಂದರೆ ನಾನು ಇಷ್ಟೊಂದು ನಿಮ್ಗೆ ಹೇಳ್ತೀನಿ ಅಂದರೆ, ನಾನು ಆ ಗುರುವಿನ ಒಂದು ಆಧಾರ. ನಾನು ಗುರುನ ಹೇಗೆ ಹುಡುಕ್ತಿದ್ದೀವಿ ಅಂತಿದ್ರೆ, ಅವ್ರೇನು ಹಂಗಿರಬೇಕು ಹಿಂಗಿರಬೇಕು ಅಂತ ಏನು ನನ್ನ ಅಪೇಕ್ಷೆ ಇಲ್ಲ. ಈ ಥರ ಮಟ್ಟದಲ್ಲಿ ನಾವು ಗುರುಗಳನ್ನ ಇದು ಮಾಡ್ತಿರೋದು, ನಾವೊಂದು ಗುರುವಿನ ಸೇವಕ. ಹಾಗಾಗಿ ಈ ಒಂದು ಸ್ತರಗಳಲ್ಲಿ ಏನಿದೆ ವೀಕ್ಷಕರೇ, ಗುರುವಿಗೆ ಗುರು ಬಯಸಿದಂತಹ ಶಿಷ್ಯ ಪ್ರಪಂಚದಲ್ಲಿ ಸಾವಿರಾರು ಮಂದಿ ಇರ್ತಾರೆ. ಈಗ ಗುರುವಿನ ಒಂದು ಆಶ್ರಮಕ್ಕೆ ಸಾವಿರಾರು ಜನ ಹೋಗ್ತಾರೆ. ಅದೇ ಗುರುವಿಗೆ ಆ ಒಂದು 100 ಜನದಲ್ಲೋ 1000 ಜನದಲ್ಲೋ ಒಂದಿಬ್ಬರು ಇಲ್ಲ, ಇವನಿಗೆ ಏನಾದರೂ ನಾವು ಇದು ಮಾಡ್ಬೋದು ಅಂತ ಅನಿಸುತ್ತೆ. ಈಗೇನು ಟೀಚರ್ಸ್ ಸರ್ಗಳೇನೋ ಪಾಠ ಮಾಡ್ತಿರ್ತಾರೆ. ಆಗ ಒಂದು ಅಷ್ಟು ಜನ ಈಗ ನಾವೆಲ್ಲ ಕೇಳ್ತಿರ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಯಾರು ಇವ್ರು ಸ್ಟೂಡೆಂಟು, ಇವರು ಇದು ಮಾಡ್ತಾರೆ, ಇವರು ಓದ್ತಾರೆ, ಇವರಿಗೆ ಸ್ವಲ್ಪ ಈ ಥರ ಒಂದು ಆ ಒತ್ತೇನಿದೆ ಅದು ಕೆಲವೊಂದು ಸ್ಟೂಡೆಂಟ್ಸ್ಗಳಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಈ ಗುರುವಿನ ಒಂದು ಆಧ್ಯಾತ್ಮಿಕ ವಿಚಾರಗಳಲ್ಲೂ ಸಹ ಕೆಲವೊಬ್ಬರಿಗೆ ಎಲ್ಲರಿಗೂ ಹೇಳಿದ್ರು, ಕೆಲವೊಬ್ಬರಿಗೆ ಇಲ್ಲ ಒಂದು ಆಯ್ಕೆ ಮಾಡ್ಕೊಳ್ತಾರೆ. ಹಾಗಾಗಿ ಈ ಮಾತು ಸಹ ಗುರುವಿನ ವಿಚಾರದಲ್ಲಿ ಇದೆ. ಶಿಷ್ಯ ಗುರುವಿನ ಹುಡ್ಕೊಂಡು ಹೋಗೋದಲ್ಲ, ಗುರುವಿನ ಶಿಷ್ಯನ ಹುಡ್ಕೊಂಡು ಬರ್ತಾರೆ ಅಂತ. ಹಾಗಾಗಿ ಶಿಷ್ಯ ಪಕ್ವವಾಗಿದ್ದರೆ ಗುರುನೇ ಶಿಷ್ಯನ ಹುಡುಕ್ತಾರೆ, ಗುರುನೇ ಶಿಷ್ಯನ ಕಡೆ ಇದು ಮಾಡ್ತಾರೆ. ಆ ಥರ ವೀಕ್ಷಕರೇ ಒಂದು ಗುರುವಿನ ಆಧ್ಯಾತ್ಮಿಕ ಮಾರ್ಗದಲ್ಲಿ. ಹಾಗಾಗಿ ಅದೇ ಯಾವುದೇ ಆಗಿರ್ಬೋದು, ನೀವು ದೈವಿಕವಾಗಿ, ನೀವು ಪ್ರಾಪಂಚಿಕವಾಗಿ ದೇಹ ರೂಪದಲ್ಲಿ ನೋಡ್ತಿರಬಹುದಾದರೂ ಆಗಿರ್ಬೋದು, ನೀವು ಕಾಣದಿರುವಂತಹ ಹಲವು ದೇವರುಗಳಾದರೂ ಆಗಿರ್ಬೋದು, ದೇವರ ರೂಪದಲ್ಲಿ ಗುರುಗಳಾದರೂ ಆಗಿರ್ಬೋದು. ಇಲ್ಲಿ ಈ ಪಕ್ವತೆಯಲ್ಲಿ, ಆಧ್ಯಾತ್ಮಿಕತೆಯಲ್ಲಿ, ಆ ಒಂದು ಕಲಿಕೆಗಳಲ್ಲಿ ಎಲ್ಲ ಇತ್ತು ಅಂತ ಹೇಳಿದ್ರೆ ಆ ಗುರುನೇ ಇದು ಮಾಡ್ತಾರೆ. ಅದೇ ದೈವಶಕ್ತಿ, ಅದೇ ಗುರುತತ್ವ. ಹಾಗಾಗಿ ಈ ಒಂದು ಹಿಂದೆ ಬಂದಿರುವಂತಹ ಹಲವು ವಿಚಾರಗಳಲ್ಲಿ ಗುರು ಏನು ಅನ್ನೋದು ಇದ್ರಲ್ಲಿ ತಗೊಂಡ್ರು ವೀಕ್ಷಕರೇ. ರಾಮಕೃಷ್ಣ ಪರಮಹಂಸರು ಅವರ ಒಂದು ಶಿಷ್ಯ ವಿವೇಕಾನಂದರು ನೋಡಿ ನೀವು ಹೇಗೆ ಅಂತ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಗುರುಗಳು. ಆದರೆ ರಾಮಕೃಷ್ಣ ಪರಮಹಂಸರು ಹೇಗಿದ್ದರು, ಸಾಮಾನ್ಯವಾಗಿ ಆ ಸ್ಥಿತಿಯಲ್ಲಿ ಇದ್ದರು. ಅವರಿಂದ ಇದಾದಂತಹ ಶಿಷ್ಯ ಏನಾದರೂ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿ ವಿದೇಶದಲ್ಲೂ ಸಹ ಇದಾಗಿ ಇಂದು ಸಹ ಅವರ ಒಂದು ವಿಚಾರಧಾರೆ ತುಂಬ ಇದೆ ವೀಕ್ಷಕರೇ. ಹಾಗಾಗಿ ವಿವೇಕಾನಂದನವರ ಬಣ್ಣಿಸಲು ಸಾಧ್ಯ ಇಲ್ಲ. ಹಾಗಾಗಿ ಅವ್ರ ಹಿಂದೆ ಇದ್ದಂತಹ ಗುರುಗಳು ರಾಮಕೃಷ್ಣ ಪರಮಹಂಸರು ಏನಿದ್ದಾರೆ ಸಾಮಾನ್ಯ ವ್ಯಕ್ತಿಗಳಾಗಿ ತೀರಾ ಇದು. ಅದೇ ಶಿಷ್ಯ ನೀವು ನೋಡಿದ್ರೆ, ಶಿಷ್ಯನಾಗಿ ನಾನೊಂದು ಇದಾಗಿ ಹೇಳ್ತಿರೋದು, ಸಾಮಾನ್ಯವಾಗಿ ಪದನ ಉಪಯೋಗಿಸ್ತಾ ಇರೋದು, ಯಾಕೆಂದರೆ ಅದು ಅರ್ಥ ಆಗಲಿ ಅಂತ.
ಅವರನ್ನು ನೋಡಿದಾಗ ವಿವೇಕಾನಂದರ ವೇಷಭೂಷಣ ಸಹ ಹಲವು ಬಗೆಯಲ್ಲಿ ಬೇರೆ ರೀತಿಯಲ್ಲಿ ಇದ್ದಂಥದ್ದು. ರಾಮಕೃಷ್ಣ ಪರಮಹಂಸರು ಅವ್ರದ್ದೇ ಆದಂಥ ಇದರಲ್ಲಿ ಇದ್ದಂಥದ್ದು. ಅವರು ಸಹ ಶಿಷ್ಯನ ಹುಡುಕಾಟದಲ್ಲಿ ಗುರುನೇ ಶಿಷ್ಯನ ಹುಡುಕ್ತಾ ಇದ್ದು ಶಿಷ್ಯ ಇದಾಗಬೇಕು ಅಂತ. ಹಾಗಾಗಿ ವಿವೇಕಾನಂದರನ್ನು ಆಯ್ಕೆ ಮಾಡಿ ಅವರನ್ನು ಅವರ ಒಂದು ಇದರ ಪ್ರಕಾರ ಇದು ಮಾಡಿರುವಂಥದ್ದು. ಹಾಗಾಗಿ ಶಿಷ್ಯ ಗುರುವಿನ ಅವರು ಏನು ಕಲ್ತರು ಏನು ಬಿಟ್ಟರು ಅನ್ನೋದು ಇದಿಲ್ಲ. ರಾಮಕೃಷ್ಣ ಪರಮಹಂಸರು ಏನಿದ್ರು ಹೇಳಿ ಅಷ್ಟೇ. ನಾವು ಯಾವತ್ತೂ ಗುರು ಅನ್ನೋದು ಏನಿದೆ ಅದನ್ನು ಯಾವತ್ತೂ ಕೇವಲವಾಗಿ ನೋಡಬಾರ್ದು. ಯಾಕೆಂದರೆ ಇವತ್ತಿನ ಒಂದು ವಿಚಾರಗಳಲ್ಲಿ ಅದೆಲ್ಲ ಒಂದು ಇದಿರುತ್ತೆ. ಈ ಒಂದು ಕೆಲವೊಂದು ಗೊತ್ತಿಲ್ಲದಿರುವಂಥ ವಿಚಾರಗಳಲ್ಲಿ ಗುರು ಏನೂ ಇಲ್ಲ. ನಾವು ಹುಡುಕ್ತಾ ಇರುವಂತಹ ಗುರು ಮೂಗಾಗಿದ್ರೂ ನಾನು ಸ್ವೀಕರಿಸಬಲ್ಲೆ. ಅವ್ರು ಏನು ಇಲ್ದರೂ ಸಹ ನಾನು ಅದನ್ನು ಇದು ಮಾಡಬಲ್ಲೆ. ಆ ಥರ ಇದರಲ್ಲಿ ನಾನು ಗುರುವಿನ ಒಂದು ಅನ್ವೇಷಣೆಯಲ್ಲಿ ನಾನು ಇರ್ತೀನಿ ಸದಾ, ಆಗ ಗುರುವಿನ ಒಂದು ಇದರಲ್ಲಿ. ಆದರೆ ವಿವೇಕಾನಂದರು ಹೇಗಿದ್ದಾರೆ ಏನು ಅಂತ ನಿಮಗೆ ಗೊತ್ತು. ಇವತ್ತಿನ ಇದರಲ್ಲಿ ಹೇಳುವಂಥದ್ದು ಇದಿಲ್ಲ. ಹಾಗೆಯೇ ಗುರು ಇರುವಂಥದ್ದು ವೀಕ್ಷಕರೇ, ಸಾಮಾನ್ಯವಾಗಿ ಏನು ಇದು ಮಾಡಿದಿರ್ತಾರ ಏನಿದಿರ್ತಾರ ಆ ಒಂದು ಸಾಮಾನ್ಯ ಸ್ಥಿತಿಗಳಲ್ಲೇ ಇರ್ತಾರೆ. ಆದರೆ ಅದು ಇದಿರಲ್ಲ. ಹಾಗಾಗಿ ನೀವು ವಿವೇಕಾನಂದರು, ಸ್ವಾಮಿ ರಾಮಕೃಷ್ಣ ಪರಮಹಂಸ ನೋಡಿದ್ರು ಅದೇ ಆ ಥರ ಇರುವಂಥದ್ದು ವೀಕ್ಷಕರೇ. ಹಾಗಾಗಿ ಯಾವುದೇ ಇದನ್ನು ತಾತ್ಸಾರವಾಗಿ ಕಾಣಬಾರ್ದು. ಗುರು ತತ್ವ, ಗುರು ಆ ಒಂದು ಇದು ಇರ್ತಾರಲ್ಲ, ಒಂದು ಶ್ರಮಿಸಿರ್ತಾರಲ್ಲ, ಜೀವನ ಇದು ಮಾಡಿರ್ತಾರಲ್ಲ, ಅಂಥವ್ರಿಗೆ ಬೆಲೆ ಕೊಡ್ತಾ ಒಂದು ಜ್ಞಾನಪೂರ್ವಕವಾಗಿ ನಮ್ಮ ಒಂದು ಪ್ರಜ್ಞಾಪೂರ್ವಕವಾಗಿ ಶರಣಾಗಬೇಕು. ಅವರಿಗೆ ನಾವು ಇದಾಗಬೇಕು. ಆಗ ನಾವು ಯಾವುದೇ ವಿಚಾರದನ್ನು ಆ ಒಂದು ಪಕ್ವತೆಯಲ್ಲಿ ಸಾಧ್ಯ. ಈಗ ಎಲ್ಲ ವಿಚಾರಗಳನ್ನು ಎಲ್ಲರೂ ಹೇಳ್ತಾರೆ, ಎಲ್ಲರ ವಿಚಾರಗಳು ಎಲ್ಲರೂ ನಾವು ಕೇಳ್ತೀವಿ, ಎಲ್ಲ ಗುರುಗಳು ಹೇಳ್ತಾರೆ. ಅವರು ಹೇಳ್ತಾರೆ, ಇವ್ರು ಹೇಳ್ತಾರೆ. ನಾವು ರೂಢಿಸ್ಕೊಳ್ಬೇಕಲ್ವ. ಫಸ್ಟು ಶಿಷ್ಯಂದಿರಾಗಿ ನಾವು ರೂಢಿಸ್ಕೊಳ್ಳೋಂಥ ವಿಚಾರಗಳೇ ಫಸ್ಟು. ಈ ಗುರುಗಳು ಹೇಳಿದ್ರು, ಗೀರುಗಳು ಹೇಳಿದ್ರು, ಓಕೆ. ನಾವೆಷ್ಟು ಮಟ್ಟಿಗೆ ರೂಢಿಸ್ಕೊಂಡಿರೋದು ಶಿಷ್ಯಂದಿರಾಗಿ ಅಥವಾ ಒಂದು ಶಿಷ್ಯ ಒಂದು ವಿಚಾರಗಳಲ್ಲಿ ಅದು ಮುಖ್ಯ ಆಗುತ್ತೆ. ಹಾಗಾಗಿ ಈ ವಿಚಾರಗಳಲ್ಲಿ ವಿವೇಕಾನಂದರು ತುಂಬ ಒಂದು ಬೇರೆಯಾದಂತಹ ಒಂದು ಪ್ರಪಂಚದಾದ್ಯಂತ ಬೇರೆಯಾದಂತಹ ಇದು ಪಡೆದವರು ಆಗಿರುವಂಥವ್ರು. ಹಾಗೆಯೇ ಪರಮಹಂಸ ಯೋಗಾನಂದರು ಏನಿದ್ದಾರೆ ಅವರು ಸಹ ಅಷ್ಟೇ. ಅವರು ಸಹ ಬೇರೆಯಾದಂತಹ ಇದರಲ್ಲಿ ಇದು ಮಾಡಿದಂಥವ್ರು. ಅವರ ಗುರುಗಳು ಮಾಮೂಲಿಯಾಗಿ ಇದ್ದಂಥದ್ದು ವೀಕ್ಷಕರೇ. ಅಂದರೆ ಇವರು ಅದೇ ಬೇರೆ ನೀವು ಏನು ಇದು ಮಾಡ್ತೀರಾ, ಪರಮಹಂಸ ಯೋಗಾನಂದ ಅವರು ಏನಿದ್ದಾರೆ, ಅವರು ಏನು ಇದಿದ್ದಾರೆ, ಅವರ ಗುರುಗಳು ಬೇರೆಯಾದಂತಹ ವಿಚಾರದಲ್ಲಿ ಇದ್ದಿದ್ದು. ಶಿಷ್ಯನಾದಂತಹ ಪರಮಾನಂದ ಯೋಗಾನಂದ ಪರಮಹಂಸ ಯೋಗಾನಂದರು ಏನು ಅನ್ನೋದು ನಿಮಗೆ ಈಗಾಗಲೇ ಆಲ್ಮೋಸ್ಟ್ ಅದರಲ್ಲೂ ಸಹ ತಿಳಿದಿರುವ ಸಹ ಇದು ಮಾಡಿದವರು ತುಂಬ ಬೇರೆಯಾದಂತಹ ಶಿಷ್ಯ ಪರಂಪರೆಯಲ್ಲೇ ಬಂದು ಗುರುವಾಗಿ ಇದಾಗಿರೋರು ವೀಕ್ಷಕರು. ಹಾಗಾಗಿ ಶರಣಾಗಬೇಕು, ಗುರುವಿಗೆ ಸಂಪೂರ್ಣ ಇದಾಗಬೇಕು. ಶರಣಾಗಬೇಕು ಅಂದರೆ ಗುಲಾಮನಾಗಬೇಕು. ಅದು ಪ್ರಾಪಂಚಿಕವಾಗಿ ಬೇರೆ ಅರ್ಥ ತಗೊಳ್ಳುತ್ತೆ, ಆದರೆ ಆಧ್ಯಾತ್ಮಿಕವಾಗಿ ಇದು ಬೇರೆ ಅರ್ಥ ತಗೊಳ್ಳುತ್ತೆ. ಪ್ರಾಪಂಚಿಕವಾಗಿ ಅಧಿಕಾರ ದರ್ಪ ಇದೆಲ್ಲ ಏನಿದೆ ಅದೆಲ್ಲ ವೀಕ್ಷಕರೇ ಆಧ್ಯಾತ್ಮಿಕವಾಗಿ ಬೇರೆ ಬರುತ್ತೆ. ಅದು ಈ ಥರ ರೂಪುಗೊಳಿಸುತ್ತೆ ವ್ಯಕ್ತಿಯನ್ನು. ಈಗ ನೀವೇನು ಹೇಳಿದ್ರೆ ವಿವೇಕಾನಂದರಾಗಲಿ ಇದೆಲ್ಲ ಏನು ಹೇಳ್ತಾರೆ, ಪರಮಹಂಸ ವಿವೇಕಾನಂದರು ಈ ಥರ ರೂಪುಗೊಳ್ಳುತ್ತೆ. ಅದೇ ನೀವು ಸ್ಕೂಲು ಕಾಲೇಜ್ಗಳಲ್ಲಿ ಏನು ನೋಡ್ತೀರ, ಆ ಥರ ಒಂದು ಕಲ್ಲನ್ನು ಶಿಲೆಯಾಗಿ ಇದಾಗಿ ಇದುಗೊಳ್ಳುತ್ತೆ. ಹಾಗಾಗಿ ಯೋಗಾನಂದ ಈಗ ಪರಮಹಂಸ ಇವರೇನಿದ್ದಾರೆ ಅವರು ಸಹ ಪ್ರಾಪಂಚಿಕದಂಥ ಬೇರೆಯಾದಂತಹ ರೀತಿಯಲ್ಲಿ ಅವ್ರದ್ದೇ ಆದಂತಹ ಇದಿದೆ ವೀಕ್ಷಕರೇ ವಿದೇಶಗಳಲ್ಲೂ ಸಹ. ಹಾಗಾಗಿ ಶಿಷ್ಯಂದಿರು ನೋಡಿ, ಶಿಷ್ಯ ಈ ಥರ ಇದಾಗಿ ಬಂದಿರುವಂಥದ್ದು. ಆದರೆ ಗುರು ನಿಮಗೆ ಗೊತ್ತಾಗ್ತಿದೆಯಾ,
ಇಲ್ಲ. ಹಾಗಾಗಿ ಕಾಣದೆ ಮರೆಯಾಗಿ ಇರುವಂತಹ ಗುರುಗಳು, ಏನು ಇಲ್ಲದಂತಹ ಸ್ಥಿತಿಯಲ್ಲಿ ಇರುವಂತಹ ಗುರುಗಳಾಗಿರ್ತಾರೆ. ಗುರುತತ್ವ ಆ ಒಂದು ಏನು ಇಲ್ಲದಂತಹ ಸ್ಥಿತಿಗಳಲ್ಲಿ ಇರುತ್ತೆ ವೀಕ್ಷಕರೇ. ಹಾಗಾಗಿ ಯಾವುದೇ ಒಂದು ಈ ಗುರುತತ್ವದಲ್ಲಿರುವಂತಹ ನೈಜತೆಯಲ್ಲಿ ಇರುವಂತಹ ಗುರುವನ್ನು ತಾತ್ಸಾಹದಲ್ಲಿ ಕಾಣುವಂಥದ್ದು, ಗುರುತತ್ವವನ್ನೇ ಇದು ಮಾಡುವಂಥದ್ದು ಇರಬಾರದು. ಆ ಒಂದು ಶರಣಾಗೋದು ಅನ್ನೋದಕ್ಕಿಂತ ಇದೇ ಆಗಬೇಕು. ಅದಕ್ಕೆ ಈಗ ನಾನೊಂದು ಪ್ರಾಪಂಚಿಕವಾಗಿ ಈಗ ಸುಮಾರು ಒಂದೆರಡು ತಿಂಗಳಿಂದ ಒಂದು ಆಶ್ರಮಕ್ಕೆ ಹೋಗಿದ್ದೆ, ಒಂದು ಗುರುಜಿ ಆಶ್ರಮಕ್ಕೆ. ಅಲ್ಲೋಗಿ ಒಂದಷ್ಟು ಪಾತ್ರೆಗಳಿತ್ತು. ಗುರುಜಿ ಸಿಗಲಿಲ್ಲ. ನನ್ನ ಪಾತ್ರೆಗಳನ್ನ ತೊಳೆದು ಬಂದೆ. ಪ್ರಾಪಂಚಿಕವಾಗಿ ಕಂಡಿದ್ದೇನು ಅಂತಂದರೆ, ಇವನೇನೋ ಹೋಗಿ ಪಾತ್ರೆ ತೊಳ್ಕೊಂಡು ಬಂದ ಅಂತ. ನನಗೆ ಏನಂತಂದರೆ, ನಾನು ಗುರುವಿನ ಸೇವೆ ಮಾಡಿದೆ ಅಂತ ನನಗೆ ಒಂದು ಇದಿತ್ತು. ಅಂದರೆ ನಾನು ಅಲ್ಲಿ ಹೋದರೆ ಮಾತ್ರ ಒಂದು ಗುರು ಅಂತ ನೋಡ್ತೀನಿ ಅಷ್ಟೇ. ಯಾಕೆ ಪ್ರಾಪಂಚಿಕವಾಗಿ ನಾವಿಲ್ಲಿ ಈ ಥರ ವ್ಯಾವಹಾರಿಕವಾಗಿರೋದ್ರಿಂದ ಹೆಚ್ಚು ನಾನು ಇನ್ನೂ ಇದಾಗಿಲ್ಲ, ಗುರು ಅಂತ ನಾನು ಇದು ಮಾಡ್ಕೊಂಡಿಲ್ಲ. ಯಾಕಂದರೆ ನಾವಿಲ್ಲಿ ಏನೇನೋ ಅದು ಇದು ಅಂತ ಇರ್ತೀವಿ, ನಾವು ಅವರನ್ನು ಯಾವುದಕ್ಕೂ ಬೆಳೆಸ್ಕೋಬಾರ್ದು ಅನ್ನೋದಕ್ಕೋಸ್ಕರವಾಗಿ ನಾನು ಇದಿಲ್ಲ. ಆದರೆ ಪ್ರಾಪಂಚಿಕವಾಗಿ ಅಲ್ಲಿ ಪಾತ್ರೆ ತೊಳೆದಿದ್ದು ಏನೋ ಒಂಥರ ಕಾಣಿಸ್ತದೆ, ಪ್ರಪಂಚಕ್ಕೆ ಒಂಥರ ಕಾಣಿಸ್ತು. ಆದರೆ ಆಧ್ಯಾತ್ಮಿಕವಾಗಿ ಗುರು ಪರಂಪರೆಗಳಲ್ಲಿ ಗುರುವಿನ ಒಂದು ಆಶ್ರಯದಲ್ಲಿ ಅದೆಲ್ಲ ಒಂದು ಬೇರೆಯಾದಂತಹ ಇದು ತಗೊಳುತ್ತೆ. ಹಾಗಾಗಿ ಅಲ್ಲಿ ನನಗೆ ಇದಾದಾಗ ಅಲ್ಲಿ ನನಗೆ ಇದು ಮಾಡಿದವರು ಸಹ ಇದ್ದರು. ಆದರೆ ಅವರಿಗೆ ಗೊತ್ತಿಲ್ಲ ಈ ಒಂದು ವಿಚಾರಗಳಲ್ಲಿ ಈ ಥರ ಇರುತ್ತೆ. ಅವರು ಕಾಲೋತ್ಬೇಕಾಗತ್ತೆ, ಪಾದ ಸೇವೆ ಮಾಡಬೇಕಾಗತ್ತೆ, ಎಲ್ಲನೂ ಮಾಡಬೇಕಾಗತ್ತೆ. ಈ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಬಂತು ಅಂದರೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಬೇಕಾಗತ್ತೆ. ಈ ಥರ ಫುಲ್ ದಂಡಿಸ್ಕೊಂಡು ನಾವು ಇದಾಗಬೇಕಾಗುತ್ತೆ. ನಮ್ಮ ಪೂರ್ಣ ಜೀವನನೇ ಮುಡಿಬಿಡಬೇಕಾಗುತ್ತೆ ಗುರುವಿನ ಒಂದು ಇದಕ್ಕೆ. ಹಾಗಾಗಿ ಆ ಥರ ಒಂದು ವೀಕ್ಷಕರೇ. ಹಾಗಾಗಿ ನಾನಲ್ಲಿ ಪಾತ್ರೆ ತೊಳೆದು ಬಂದೆ. ಅದು ಪ್ರಾಪಂಚಿಕವಾಗಿ ಅಲ್ಲಿ ಕೆಲವು ವಿಚಾರಗಳಲ್ಲಿ ಬೇರೆಯವ್ರಿಗೆ ಬೇರೆ ಥರ ಕಾಣಿಸ್ತು. ಪಾತ್ರೆ ತೊಳೆದ್ಬಿಟ್ಟು ಒಂಥರ ಬೇರೆ ಥರ. ಅದೇ ಪ್ರಪಂಚಕ್ಕೂ ಇದಕ್ಕೂ ಬೇರೆ ವ್ಯತ್ಯಾಸಗಳಿರುತ್ತೆ ನಾವು ನೋಡೋದಕ್ಕೆ. ಆದರೆ ಆಧ್ಯಾತ್ಮಿಕವಾಗಿ ಅದೆಲ್ಲ ಒಂದು ಗುರುವಿನ ಒಂದು ಇದು ಅದು ಬೇರೆ ಬರುತ್ತೆ ವೀಕ್ಷಕರ ಹತ್ರ. ಗುರುವಿನ ಒಂದು ಸೇವೆ, ಗುರುವಿನ ಒಂದು ಇದು. ಹಾಗಾಗಿ ಈ ಒಂದು ಗುರುವಿನ ಪರಂಪರೆನೇ ಅಥವಾ ಗುರು ತತ್ವಗಳಲ್ಲೇ ಇರುವಂಥದ್ದು. ಈಗ ಶಿವಕುಮಾರ ಸ್ವಾಮೀಜಿಗಳು ಹೇಗೆ ಇದ್ದರು, ಈಗ ನಾವು ಒಂದು 100 ವರ್ಷ ತಗೊಂಡ್ರು ಅವರು ಹಿಂದೆ ಭಿಕ್ಷೆ ಬೇಡಿ ಆಶ್ರಮಕ್ಕೆ ಊಟ ತಂದು ಒಂದು ಮಠನ ಅಥವಾ ಒಂದು ಇದನ್ನು ನಡೆಸ್ತಿದ್ರು. ಮಠದ ಪರಂಪರೆ ಒಂದು ಇದನ್ನು ನಡೆಸ್ತಿದ್ದವರು ಅವರು. ಒಂದಷ್ಟು ಶಿಷ್ಯಂದರಿಗೆ, ಅವರು ಸ್ಟೂಡೆಂಟ್ಸ್ಗಳಿಗೋ ಮಗದೊಂದು ಒಂದಷ್ಟು ಆಹಾರ ಸಾಮಗ್ರಿಗಳನ್ನ ತಂದು ಇದು ಮಾಡಿದವರು. ಆದರೆ ಶಿಷ್ಯಂದರು ಇವತ್ತು ಹೇಗಿದ್ದಾರೆ ಅಂತ ನೀವೇ ನೋಡ್ತಿರಲ್ಲ. ಅವರಿದ್ದಿದ್ದು ಹಂಗೆ, ಇವತ್ತಿನ ಶಿಷ್ಯಂದರು ನೋಡಿ ಹಾಗೆ ವೀಕ್ಷಕರೇ. ಹಾಗಾಗಿ ಅವರು ಶ್ರಮ, ಅವರ ಒಂದು ವಿಚಾರ ಆ ಥರ ಗುರು ಒಂದು ಸಾಮಾನ್ಯವಾದಂತಹ ಬೇರೆಯಾದಂತಹ ರೀತಿಯಲ್ಲಿ ಇರ್ತಾರೆ. ಇವತ್ತು ಅವರ ಶಿಷ್ಯಂದಿರನ್ನ ನೋಡಿ, ಅವ್ರ ಶಿಷ್ಯಂದಿರೆಲ್ಲ ನೀವು ಬೇರೆಯಾದಂತಹ ರೀತಿಯಲ್ಲಿ ಇರ್ತಾರೆ. ಅದಂಗೆ ಶಿಷ್ಯಂದಿರ ಒಂದು ಇದೇ ಹಂಗೇನೆ ಬರುತ್ತೆ. ಗುರುದು ಏನು ಇಲ್ಲದಂತಹ ಸ್ಥಿತಿಯಲ್ಲಿ ಅಥವಾ ಏನೋ ಒಂದು ಇದಾಗದಿರುವಂಥ ಸ್ಥಿತಿಯಲ್ಲಿ ಗುರು ಇರುವಂತಹ ಸ್ಥಿತಿಗಳಲ್ಲಿ ಇರುವಂಥದ್ದು. ಹಾಗಾಗಿ ಇವತ್ತಿನ ಅವರಲ್ಲೇ ಶಿಷ್ಯಂದಿರುಗಳನ್ನ ನೋಡಿ ತುಂಬ ಇದಾಗಿರ್ತಾರೆ. ಹಾಗಾಗಿ ಬುದ್ಧ ಅವರನ್ನು ನೋಡಿ, ಬುದ್ಧ ಅವರು ಸಹ ಭಿಕ್ಷಾಟನೆ ಮಾಡ್ತಿದ್ದವರು. ಬೀದಿಗಳಲ್ಲಿ ಭಿಕ್ಷಾಟನೆ ಮಾಡಿ ಎಲ್ಲ ಥರ ಇದು ಮಾಡಿ ಅವರ ಜೀವನನ ನೀವು ಇದು ಮಾಡಿದ್ರೆ ಅವರು ಸಹ ಬೇರೆಯಾದಂಥ ರೀತಿಯಲ್ಲಿ ಇದು ಮಾಡ್ತಾಯಿದ್ದಾರೆ. ಇವತ್ತು ಅದೇ ಬುದ್ಧನ ಇದರಲ್ಲಿರುವಂಥ ಮಾಂಕ್ ಅಂತ ಏನು ಹೇಳ್ತಾರೆ, ಅವರು ನೋಡಿ ಅವರು ನೆಕ್ಸ್ಟ್ ಇದರಲ್ಲಿ ಇರುವಂಥದ್ದು. ಬುದ್ಧ ಅವ್ರದ್ದೇ ಒಂದು ಇದಾದ್ರೂ ಗುರು ಏನಿದೆ, ಗುರುವಿನ ಇದಿದ್ರು ಶಿಷ್ಯಂದಿರು ನೋಡಿ ಇವತ್ತಿನ ಮಾಂಕ್ಗಳೇನಿದ್ದಾರೆ ಇವತ್ತನ್ನು ನೋಡಿ ಅವ್ರದ್ದೇ ಆದಂತಹ ಇದರಲ್ಲಿ ಇದ್ದಾರೆ. ಆದರೆ ಹಿಂದೆ ಮಾಡಿದಂತಹ ಬುದ್ಧ ಏನಿದ್ದಾರೆ ಅವರೆಲ್ಲ ಇದು ಮಾಡ್ತಾಯಿದ್ರು, ಸಂಚಾರ ಮಾಡ್ತಾಯಿದ್ರು, ಬೇರೆ ಆದಂತಹ ರೀತಿಯಲ್ಲಿ ಇದ್ದಿದ್ದು. ಈಗ ಅವರ ಪರಂಪರೆಯಲ್ಲಿ ಶಿಷ್ಯಂದಿರೆಲ್ಲ ಹೇಗಿದ್ದಾರೆ ನೋಡಿ, ಶಿಷ್ಯಂದಿರೆಲ್ಲ ಬೇರೆ ಆದಂತಹ ರೀತಿಗಳಲ್ಲಿ ಅವ್ರದ್ದೇ ಆದಂತಹ ಮಾಂಕ್ ಅಂತ ಹೇಳ್ತಾರೆ, ಅಥವಾ ಸನ್ಯಾಸಿಗಳು, ಬೌದ್ಧ ಸನ್ಯಾಸಿಗಳು ಅಂತ ಏನಿದ್ದಾರೆ ಅವ್ರು ಬೇರೆ ಆದಂತಹ ರೀತಿಗಳಲ್ಲಿ ಇದ್ದಾರೆ ವೀಕ್ಷಕರೇ. ಹಾಗಾಗಿ ಗುರುವಿಗೆ ಸಂಪೂರ್ಣ ಶರಣಾಗಿ ಗುಲಾಮರಾಗಬೇಕು, ಗುರುವಿಗೆ ಇದಾಗಬೇಕು.
ಹಾಗಾಗಿ ಅವರ ಜೊತೆ ಇದ್ದಂತಹ ಅನೇಕ ಇವರು ಸಹ ಬೇರೆ ಆದಂತಹ ರೀತಿಯಲ್ಲಿ ಇದಾಗಿರುವಂಥದ್ದು. ಹಾಗಾಗಿ ವೀಕ್ಷಕರೇ, ಗುರು ಏನು ಇದು ಮಾಡಿರ್ತಾರೆ ಅದು ಸಾಮಾನ್ಯವಾಗಿ ಇರುವಂತಹ ಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿ ಶಿವ ಆದರೂ ಅಷ್ಟೇ, ಇವರೆಲ್ಲ ಅದಕ್ಕೆ ಬರ್ತಾರೆ, ಸಾಮಾನ್ಯವಾದಂಥ ಸ್ಥಿತಿಯಲ್ಲೇ ಇರ್ತಾರೆ. ಸಾಮಾನ್ಯವಾದಂತಹ ಸ್ಥಿತಿ, ಆದರೆ ತುಂಬ ಅದರಿಂದ ಇದಾದಂತಹ ಇವರು ಏನಿರ್ತಾರೆ ತುಂಬ ಬೇರೆಯಾದಂತಹ ಸ್ಥಿತಿಗತಿಗಳಿಗೆ ಇದಾಗಿರ್ತಾರೆ. ಪದಗಳು ಇದೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಏನಿದೆ. ಆ ಥರ ವೀಕ್ಷಕರೇ ಸಾಮಾನ್ಯವಾಗಿ ಇರುವಂಥದ್ದು. ಅವರಿಂದ ಇದು ಮಾಡುವಂಥವರು ತುಂಬ ಬೇರೆಯಾದಂತಹ ಸ್ಥಿತಿಗತಿಗಳಲ್ಲಿ ಅದು ಇದಾಗಿರ್ತಾರೆ ವೀಕ್ಷಕರೇ. ಏನು ನಿಮಗೆ ಪ್ರಾಪಂಚಿಕವಾಗೂ ಉದಾಹರಣೆ ಇದೆ, ಆಧ್ಯಾತ್ಮಿಕವಾಗೂ ಅದು ಸಾಕ್ಷೀಭೂತವಾಗಿ ಇದೆ ವೀಕ್ಷಕರೇ. ಹಾಗಾಗಿ ಯೇಸು ಕ್ರಿಸ್ತರು ಸಹ ಹಾಗೆಯೇ ಅವರ ಒಂದು ಇದರಲ್ಲಿ ಅವರ ಒಂದು ಏನಿದೆ ಅವರ ಒಂದು ಇದರಲ್ಲಿ ಅವರ ಶಿಷ್ಯಂದರು ಸಹ ಅನುಕರಣೆಯಲ್ಲಿದ್ದಂಥ ಶಿಷ್ಯಂದರು ಸಹ ಬೇರೆಯಾದಂಥ ಮಟ್ಟವನ್ನು ತಲುಪಿರುವಂಥದ್ದು. ಅವರು ಸಹ ಇವತ್ತು ಬೇರೆಯಾದಂತಹ ರೀತಿಗಳಲ್ಲಿ ಅವ್ರದ್ದು ಸಹ ಒಂದು ವಿಸ್ಮಯಗಳು ನಡೀತಾ ಇರುವಂಥದ್ದು ಇದೆಲ್ಲ ಇದೆ ವೀಕ್ಷಕರೇ. ಒಂದು ಗುರುವಿನ ಒಂದು ಇದರಿಂದ ಹಾಗಾಗಿ ಆ ಥರ ಇದರಲ್ಲಿ ಗುರುವಿನ ಸ್ಥಾನ ಅದು ಮುಖ್ಯ ಇರುವಂಥದ್ದು. ಈಗ ನೀವು ಯಾವುದೇ ಇದನ್ನು ನೋಡಿದ್ರೂ ಇದಿರುವಂಥದ್ದು ವೀಕ್ಷಕರೇ. ಏನಪ್ಪ, ನೀವು ಯಾವುದೇ ಇದನ್ನು ತಗೊಳ್ಳಿ, ನೀವು ಹಿಂದೆ ಪ್ರಸ್ತುತ ಒಂದು ಈ ಇದರಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನಿದೆ, ಈ ಒಂದು ಕಾಲಘಟ್ಟ, ಈ ಯುಗದಲ್ಲಿ ಎಲ್ಲನೂ ಕಳೆದುಕೊಂಡು ಬಂದಿರುವಂಥದ್ದು. ನೀವೆಲ್ಲ ಹಳೆಯ ಯುಗದಲ್ಲಿ ಕಳೆದು ಬಂದಿರೋದ್ರಿಂದ ಈಗ ಅದೆಲ್ಲ ನಮಗೆ ಈ ಒಂದು ಪ್ರಸ್ತುತ ಈ ಯುಗದಲ್ಲಿ ಅದೆಲ್ಲ ಇಲ್ಲಿರೋರಿಗೆ ಸಿಕ್ಕಿಲ್ಲ. ನಮಗೂ ಸಿಕ್ಕಿಲ್ಲ, ಯಾರಿಗೂ ಸಿಕ್ಕಿಲ್ಲ. ನಮಗೊಂದು ಕಲಿಕೆ ಅನ್ನೋದು ಸಿಕ್ತು. ನಾರ್ಮಲಿ ಈ ವಿದ್ಯಾಭ್ಯಾಸ ಇದೇನಿದೆ ಇದು ಸಿಕ್ತು ವೀಕ್ಷಕರೇ. ಆದರೆ ಹಿಂದೆ ಬಂದಂತಹ ಹಲವು ವಿಚಾರಗಳಲ್ಲಿ, ಹಲವು ಯುಗಗಳಲ್ಲೆಲ್ಲ ಬಂದಿರುವಂಥದ್ದೆಲ್ಲ ಅಂತಹ ದೇವರು ಬಂದರೂ ಸಹ ಗುರುವಿಗೆ ಶರಣಾಗ್ತಾರೆ, ಗುರುವಿಗೆ ಗುಲಾಮನಾಗ್ತಾರೆ. ಅದು ರಾಮನೂ ಆಗಿದ್ದಾರೆ, ಅಯ್ಯಪ್ಪ ಸ್ವಾಮಿನೂ ಆಗಿದ್ದಾರೆ, ಭಕ್ತ ಪ್ರಹ್ಲಾದ ಏನಿದ್ದಾರೆ, ಭಕ್ತ ಪ್ರಹ್ಲಾದ ಅವರ ಒಂದು ಸಮಯದಲ್ಲಿ ಬೇರೆ ಆದಂತಹ ರೀತಿ ಅವರು ಸಹ ಕಲಿಕೆನೇ ಗುರುವಿನ ಒಂದು ಇದರಲ್ಲೇ ಇದ್ದಿದ್ದು. ಹಾಗಾಗಿ ಕೃಷ್ಣ ಆಗಲಿ ಇವರೆಲ್ಲ ಒಂದು ಗುರುವಿನ ಇದರಲ್ಲೇ ಬಂದಿದ್ದು, ಗುರುವಿನ ಇದರಲ್ಲೇ ಇದಾಗಿದ್ದು ವೀಕ್ಷಕರೇ. ಹಾಗಾಗಿ ಗುರು ಇದು ಮಾಡಿ ಆ ಶಿಷ್ಯನ ಇದು ಮಾಡ್ತಾರೆ. ಹಾಗಾಗಿ ಕೃಷ್ಣನ ವಿಚಾರದಲ್ಲಾದರೂ ಆಗಿರ್ಬೋದು, ಗುರುನೇ ಇದು ಮಾಡಿದ್ದು ಕೆಲವೊಂದು ವಿಚಾರಗಳಲ್ಲಿ, ಕೃಷ್ಣನಿಗೆ ವಿಚಾರಗಳಲ್ಲಿ ಸಹ ಹಾಗೇನೇ ವೀಕ್ಷಕರೇ. ಹಾಗಾಗಿ ಈ ಥರ ಒಂದು ಗುರು ಪರಂಪರೆ ಅನ್ನೋದು ಆಗಲಿಂದ ಮುಂದೆ ದೇವರು ಬಂದರೂ ಸಹ ಗುರುವಿಗೆ ಶರಣಾಗ್ತಾ ಇರ್ತಾರೆ, ಆ ಗುರು ಪರಂಪರೆಗೆ ಇದಾಗ್ತಾ ಇರ್ತಾರೆ, ಋಷಿ ಪರಂಪರೆಗೆ ಇದಾಗ್ತಾ ಇರ್ತಾರೆ. ಗುರು ಪರಂಪರೆ ಏನಿದೆ ಅಂದರೆ ದೇವರಿಲ್ಲ ಅಂದರೂ ಅವ್ರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಗುರುಗಳು. ನೈಜ ಸ್ಥಿತಿಯಲ್ಲಿ ಗುರುತತ್ವ ಇದರಲ್ಲಿ ದೇವರು ಬರಬೇಕು ಅಂತೆಲ್ಲ ಈ ಗುರು ಪರಂಪರೆ ಏನಿದೆ, ಗುರು ಅನ್ನೋ ವಿಚಾರ ಏನಿದೆ, ಅವರೇ ಒಂದು ಆಧ್ಯಾತ್ಮಿಕ ಸ್ತರಗಳಲ್ಲಿ ಅವರ ಒಂದಷ್ಟು ಇದನ್ನು ಕಾಪಾಡುವಿಕೆಗಳಲ್ಲಿ ಸ್ಥಿತಿಗತಿಗಳನ್ನ ಇದು ಮಾಡ್ಕೊಳ್ಳುವಂಥದ್ರಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಗುರು ರಾಘವೇಂದ್ರವರಾಗಲಿ ಅವರೆಲ್ಲ ಒಂದಷ್ಟು ಸ್ಥಿತಿಗತಿಗಳಲ್ಲಿ ಇದು ಮಾಡ್ಕೊಂಡು ಹೋಗ್ತಿರ್ತಾರೆ. ಹಾಗಾಗಿ ದೇವರು ಸಹ ಬಂದರೆ ಗುರುವಿಗೆ ಶರಣಾಗ್ತಾರೆ. ದೇವರು ಸಹ ಬಂದರೆ ಎಷ್ಟೋ ಸತಿ ದೇವರಿಗೂ ಗೊತ್ತಿಲ್ಲದಂಥ ವಿಚಾರ ಗುರುವಿಂದ ಕಲಿತು ಗುರುವಿಂದ ಆ್ಯಕ್ಟಿವ್ ಆಗಿ ತನ್ನ ಕಾರ್ಯಕ್ಕೆ ಮುಂದೋಗ್ತಾರೆ. ಆ ಇದರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನಿದ್ದಾರೆ ಅವರು ಸಹ ಗುರುವಿನ ಒಂದು ಇದರ ಮುಖಾಂತರ ಇದಾಗಿರುವ ಒಂದು ಪರ್ಪಸ್ ಆಗಲಿ ಅಥವಾ ತನ್ನದೇ ಆದಂತಹ ವಿಚಾರಗಳಲ್ಲಿ ಇದಾಗಿರುವಂಥದ್ದು. ರಾಮ ಆಗಲಿ ಇವರೆಲ್ಲ ಒಂದು ಗುರು ಪರಂಪರೆಯಲ್ಲೇ ಬಂದಿರುವಂಥದ್ದು. ನೀವೇನಿದೆ ಹಿಂದೂಗಳೆಲ್ಲ ನೋಡ್ತೀರಾ, ಅದೆಲ್ಲ ಗುರು ಪರಂಪರೆ ಇದೆಲ್ಲ ಏನಿತ್ತು ಬೇರೆ ಆದಂತಹ ಸ್ಥಿತಿಗತಿಗಳಲ್ಲಿ ಇದಿದ್ದು ವೀಕ್ಷಕರೇ. ಹಾಗಾಗಿ ನೀವು ಇದರಲ್ಲೂ ತೊಗೊಂಡ್ರು ಅಷ್ಟೇ, ಮಂಟೇಸ್ವಾಮಿಯವರು, ಸಿದ್ದಪ್ಪಾಜಿಯವರು ಏನಿದೆ ನೋಡಿ, ಮಂಟೇಸ್ವಾಮಿ ಅವರು ಸಿದ್ದಪ್ಪಾಜಿಯವರ ಗುರುಗಳು. ಸಿದ್ದಪ್ಪಾಜಿಯವರು ನಾರ್ಮಲ್ ಆಗಿ ಜೀವನ ಮಾಡ್ತಿದ್ದಂಥವ್ರು, ನಮ್ಮ ಹಾಗೆ ಮಾಮೂಲಿ ಜೀವನಗಳನ್ನು ನಡೆಸ್ತಿದ್ದಂಥವ್ರು. ಆದರೆ ಮಂಟೇಸ್ವಾಮಿಯವರು ಸಿದ್ದಪ್ಪಾಜಿಯವ್ರನ್ನ ಅವರೇ ಇವನು ಶಿಷ್ಯ ಆಗಬಹುದು ಅಥವಾ ಅವರ ಒಂದು ಇದರಲ್ಲಿ ಇತ್ತು, ಹೇಗೆ ಶಿಷ್ಯನ ತಾನೇ ಇದು ಮಾಡ್ತಾರೆ, ಶಿಷ್ಯ ಇದ್ದಿದ್ದರೆ ಗುರು
ತಾನೇ ಹುಡ್ಕೊಂಡು ಬರುತ್ತಂತ ಏನಿದೆ ಹಾಗೇ ಆ ಶಿಷ್ಯನ ಆಯ್ಕೆ ಮಾಡಿ ಇದು ಮಾಡಿರುವಂಥದ್ದು. ಆದರೆ ಶಿಷ್ಯ ಏನಾದರೂ ಮಂಟೆಸ್ವಾಮಿಯವರಿಗಿಂತ ನೆಕ್ಸ್ಟ್ ಲೆವೆಲ್ಗೆ ಆಗಿರುವಂಥದ್ದು. ಯಾರು? ಸಿದ್ದಪ್ಪಾಜಿಯವರು. ಮಂಟೆಸ್ವಾಮಿಯವರು ಮಾಮೂಲಿಯಾಗಿ ಕಾಣ್ತಾರೆ, ಆದರೆ ಅವರು ತುಂಬ ಬೇರೆ ಥರ. ಆದರೆ ಸಾಮಾನ್ಯ ಸ್ಥಿತಿಗಳಲ್ಲಿ ಕಂಡ್ರೂ ಸಿದ್ದಪ್ಪಾಜಿಯವರು ಹೇಳಬೇಕಂದ್ರೆ ಅವರು ದೈವಿ ಸ್ಥಿತಿಗೆ ಹೋಗ್ತಾರೆ. ಗುರು ಸ್ಥಿತಿ ಈ ಸ್ಥಿತಿಗೆ ಹೋದ್ರು ಮಂಟೆಸ್ವಾಮಿಯವರು ಬೇರೆ ಆದಂತಹ ಸ್ಥಿತಿಗೆ ಹೋದ್ರೂ ಸಿದ್ದಪ್ಪಾಜಿಯವರು ಬೇರೆ ಆದಂತಹ ಗುರುನ್ನೇ ಮೀರಿಸಿದಂಥ ಸ್ಥಿತಿಗೆ ಹೋಗುವಂಥದ್ದು. ಹಾಗಾಗಿ ಗುರುವಿನ ಹೀಗೆ ಇದಾಗಬೇಕಾಗುತ್ತೆ, ಗುರುವಿನ ಒಂದು ಇದಾಗಬೇಕಾಗುತ್ತೆ. ಶರಣಾಗತಿ ಅಂದರೆ ಶರಣಾಗುವಂಥದ್ದು. ನಾನು ಇದಾಗಿದ್ದೀನಿ ಅಂತಲ್ಲ, ಎಲ್ಲ ರೀತಿಯಲ್ಲಿ ಸೇವೆ, ಆ ಒಂದು ಆಧ್ಯಾತ್ಮಿಕವಾಗಿ ಅದನ್ನು ಹೇಳೋದು ವೀಕ್ಷಕರೇ. ಅದನ್ನೇ ಹೇಳಿರೋದು ಹಿಂದೆಲ್ಲ ಬಂದಿರುವಂತಹ ಹಲವು ಗುರುವಿನ ಗುಲಾಮನಾಗುವ ತನಕ ಮುಕುತಿ ದೊರದಯ್ಯ ಅಂತ. ಜಸ್ಟ್ ಮುಕುತಿಗೆ ಹೇಳಿದರೆ, ಈಗ ಬಂದಿರೋ ಇದನ್ನೆಲ್ಲ ನೋಡಿದ್ರೆ ಬೇರೆ ಆದಂತಹ ಸ್ಥಿತಿಗತಿಗಳಲ್ಲಿ ಇದಾಗ್ತಾರೆ ವೀಕ್ಷಕರು. ಹಾಗಾಗಿ ಗುರು ತತ್ವಕ್ಕೆ ತುಂಬ ಅದರದ್ದೇ ಆದಂತಹ ವಿಚಾರಗಳಿದೆ. ಹಾಗಾಗಿ ಮಂಟೆಸ್ವಾಮಿಯವರ ವಿಚಾರಗಳಲ್ಲಾದರೂ ಮಂಟೆಸ್ವಾಮಿ ಸಿದ್ದಪ್ಪಾಜಿಯವರ ವಿಚಾರಗಳಲ್ಲಾದರೂ ಅಷ್ಟೇ, ಸಿದ್ದಪ್ಪಾಜಿಯವರು ಬೇರೆ ಆದಂತಹ ಸ್ಥಿತಿಗತಿಗಳಲ್ಲಿ ಇವತ್ತು ನೋಡಿದ್ರೆ ನೀವು ಅದರದೇ ಆದಂತಹ ಸ್ಥಿತಿಗತಿಗಳಲ್ಲಿ ಇರುವಂಥದ್ದು. ಮಂಟೆಸ್ವಾಮಿಯವರು ಅವ್ರದ್ದೇ ಆದಂತಹ ಇದ್ದಿದ್ರೂ ಸಿದ್ದಪ್ಪಾಜಿಯವರು ಬೇರೆ ಆದಂತಹ ಸ್ಥಿತಿಗತಿಗಳಲ್ಲಿ ಇದಾಗಿರುವಂಥದ್ದು ವೀಕ್ಷಕರೇ. ಒಂದು ದೈವಿಕ ಸ್ಥಾನ ಬೇರೆ ಆದಂತಹ ವಿಚಾರಗಳಲ್ಲೇ ಅವರು ಇದಾಗೋದ್ರು ಸಿದ್ದಪ್ಪಾಜಿಯವರು. ಹಾಗಾಗಿ ಗುರು ಹಿಂದೆ ಇದ್ದರು. ಹಾಗಾಗಿ ಮಾರ್ಗದರ್ಶನ ತೋರೋರು, ಇದನ್ನು ಇದು ಮಾಡೋರು ಬೇಕಾಗುತ್ತೆ. ಅದನ್ನು ಗುರು ನೈಜತೆಯಲ್ಲಿ ನೋಡಿ ಹೇಗೆ ಇದಾಯಿತು ಹಾಗೆ ಸಾಮಾನ್ಯ ಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿ ಇವತ್ತು ಯಾವ ಸ್ಥಿತಿಯಲ್ಲಿ ಅವರು ಸಿದ್ದಪ್ಪಾಜಿಯವರು ಯಾವ ಸ್ಥಿತಿಯಲ್ಲಿ ಅವರು ಇದಾಗಿರೋರು, ನಮ್ಮಂತ ಇದ್ದವರು ಯಾವ ಥರ ಇದಾದರು ಅಂದರೆ ಆ ಥರ ಗುರುವಿನ ಮಾರ್ಗದರ್ಶನ, ಗುರುವಿಗೆ ಸಂಪೂರ್ಣ ಇದಾಗಿರುವಂಥದ್ದು. ಹಾಗಾಗಿ ಆ ಒಂದು ಸ್ಥಿತಿಗತಿಗಳಲ್ಲಿ ಇದಾಗಿರುವಂಥದ್ದು ವೀಕ್ಷಕರೇ. ಹಾಗೆಯೇ ಸಹ ಇವತ್ತು ಪ್ರಾಪಂಚಿಕ ವಿಚಾರಗಳಲ್ಲೂ ಸಹ ಹಾಗೆಯೇ ಗುರುಗಳು ಇದ್ದಂಗೆ ಇರ್ತಾರೆ. ಅವರಿಂದ ಕಲಿತಂತಹ ವಿದ್ಯಾರ್ಥಿಗಳು ತುಂಬ ಉನ್ನತ ಅಧಿಕಾರದಲ್ಲಿ, ಪದವಿಗಳಲ್ಲಿ, ತುಂಬ ಕ್ಷೇತ್ರಗಳಲ್ಲಿ ಇರುವಂಥದ್ದು. ಆದರೆ ನನ್ನ ಒಂದು ಇದರಲ್ಲೂ ಸಹ ಒಂದು ಇದಾಯಿತು. ಈಗ ಅಂದರೆ ಗುರು ಅಂತ ಹೇಳ್ಬೇಕಾದ್ರೆ ಅದನ್ನು ಸಹ ಹೇಳಬೇಕಾಗುತ್ತೆ. ಹಾಗಾಗಿ ನಾವು ಒಂದು ಆಟಾಡೋ ಸಂದರ್ಭಗಳಲ್ಲಿ ಮಾತುಕತೆ, ಜೊತೆಗಾರರ ಒಂದು ಮಾತುಕತೆ ಇದೇನೇ ಇರುತ್ತೆ. ಆ ಮಾತುಕತೆಗಳಲ್ಲಿ ಅವರ ಒಂದು ಸಾಂದರ್ಭಿಕ ಮಾತು ಮತ್ತು ಅವರ ಒಂದು ಅಭಿಪ್ರಾಯ, ಮತ್ತೊಬ್ಬರ ಅಭಿಪ್ರಾಯನೇ ಜಾಸ್ತಿ ಇದು ಮಾಡೋದಲ್ವ. ಹಾಗಾಗಿ ನಾವು ಸಹ ಮತ್ತೊಬ್ಬರ ಅಭಿಪ್ರಾಯ ಇದು ಮಾಡಿ ಸಡನ್ನಾಗಿ ನಾನು ಸಹ ಒಬ್ಬ ಶಿಕ್ಷಕರಿಗೆ ಸಡನ್ನಾಗಿ ಎದುರುತ್ತರ ಕೊಟ್ಟಿದ್ದಿದೆ ವೀಕ್ಷಕರೇ. ಆದರೆ ಏನು ಅಂತ ಹೇಳಿದ್ರೆ ಅದು ನನಗೆ ಯಾವುದೇ ಪರ್ಸ್ನಲಿ ಯಾವುದೇ ಇದಿಲ್ಲದಿರೂ ಅದೇ ನಾವು ಏನು ಹೇಳ್ತಾರಲ್ಲ, ಇನ್ನೊಬ್ಬರ ಅಭಿಪ್ರಾಯ ಅಂತ ಹೇಳ್ತಾರಲ್ಲ, ಮತ್ತೊಬ್ಬರ ಅಭಿಪ್ರಾಯ ಅದು ಇದು ಅಂತ ಕೇಳಿಬಿಟ್ಟು ಸಡನ್ನಾಗಿ ಎದುರುತ್ತರ ಕೊಟ್ಟಿದ್ದು ಇದೆ. ನಾನು ಆ್ಯಕ್ಚುಲಿ ನನಗೇನು ಇದೇ ಮಾಡಿಲ್ಲ. ಅವರು ಆ್ಯಕ್ಚುಲಿ ಅಂತಾರ ನನಗೇನು ಯಾವುದೇ ರೀತಿಯಲ್ಲೂ ಇದು ಮಾಡಿದವರಲ್ಲ. ಆದರೆ ಹಿಂಗೆ ಕೇಳುವಿಕೆಯ ಮಾತಲ್ಲಿ ಇದು ನಾನು ನಿಮ್ಗೆ ಹೇಳ್ಬೇಕಾದ್ರೆ ಗುರುವಿನ ಬಗ್ಗೆ ನನಗೆ ಹೇಳ್ಬೇಕಂತ ಅನ್ನಿಸ್ತು. ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ತಿರುಗಿಸಿ ಮಾತಾಡ್ಬಿಟ್ಟೆ. ಹಾಗಾಗಿ ನನಗೆ ಅದು ಒಳಗಿತ್ತು, ಬೇಜಾರಾಯಿತು. ಅವ್ರೇನು ನನಗೆ ಅಷ್ಟು, ಯಾಕಂದರೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದರೆ ಯಾರು ಏನು ಹೇಳಲ್ಲ. ಅದರೆಲ್ಲ ಒಂದು ಸತಿ ಹೇಳ್ತಿದೆ ಅಂದರೆ ಆ ಟೈಮಲ್ಲಿ ನಾವೇನೋ ಇದು ಮಾಡಿರ್ತೀವಿ, ತಪ್ಪು ಮಾಡಿರ್ತೀವಿ, ಹಾಗೆ ಹೀಗೆ ಎಲ್ಲನೂ ಅಧಿಕಾರ ಅವರಿಗೆ ಇರುತ್ತೆ. ಹಾಗಾಗಿ ಆಮೇಲೆ ಒಂದು ವರ್ಷ ಕಳೆದಾದ್ಮೇಲೆ ಅವರ ಸ್ಕೂಲ್ನ ನಾನು ಹಿಂಗೆ ಒಂದು ವಿಚಾರಕ್ಕೆ ಹೋದಾಗ ಅವರ ಪಾದಕ್ಕೆ ಇದಾಗಿ ನಮಸ್ಕರಿಸಿ, ಸರ್ ಏನಾದರೂ ಇದ್ದರೆ ಕ್ಷಮಿಸಿ ನನ್ನನ್ನು ಅಂತೇಳಿ ಪಾದಕ್ಕೆ ನಮಸ್ಕರಿಸಿ, ಅದನ್ನು ಹೇಳೋದಕ್ಕೇ ಸುಮಾರು ವರ್ಷಗಳು ನಾನು ಇದಾಗಿದ್ದೀನಿ. ನಾನು ಇನ್ನರಲ್ಲೇ ಸಿಕ್ಕರೆ ಇದು ಮಾಡಬೇಕು ಅಂತ ಸರ್. ಹಾಗಾಗಿ ಅವರ ಪಾದಕ್ಕೆ ನಮಸ್ಕರಿಸಿ, ತಪ್ಪಾಯಿತು ಸರ್ ನಾನು ಇದು ಮಾಡಿದ್ದು ಅಂತ ಹೇಳಿದೆ. ಹಾಗಾಗಿ ವಿಚಾರಗಳಲ್ಲಿ ವೀಕ್ಷಕರಿಗೆ ನನ್ನೇನು ಅಂತ ಏನು ಇದಿಲ್ಲ, ನಾನು ನಿಮಗೆ ಹೇಳಿದಷ್ಟೇ. ತುಂಬ ಇದಾಗಿರೋರು ಇದ್ದಾರೆ ವೀಕ್ಷಕರೇ. ಗುರುವಿನ ಪ್ರಾಪಂಚಿಕವಾಗಿ ಇದ್ದಾರೆ, ಆಧ್ಯಾತ್ಮಿಕವಾಗಿ ಏನು ನೋಡ್ತಿದ್ದೀರಾ, ಈ ಥರ ಎಲ್ಲ ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ ಕಲಿತಾರೆ. ಏನು ಇಲ್ಲದಿದ್ರೂ ಸಹ ಸಾಮಾನ್ಯವಾದಂಥ ಸ್ಥಿತಿಗತಿಗಳಲ್ಲಿ ಆ ಸ್ಥಿತಿಯನ್ನು ಕಾಪಾಡುವಿಕೆಗಳಲ್ಲಿ ಗುರುವಿನ ಶಿಷ್ಯಂದಿರು ಇರ್ತಾರೆ. ಆ ಒಂದು ವಿಚಾರ ಬೇರೆ ರೀತಿಯಾದಂತಹ ರೀತಿಯಲ್ಲಿರುತ್ತೆ.
ಇವರು ಅದೇ ಬುದ್ಧ ಇದೆ ಅಂತ ಹೇಳ್ತಾರೆ, ಮಾಂಕ್ ಅಂತ ಹೇಳ್ತಾರೆ, ಅವರು ಅದೇ ಸ್ಥಿತಿಗತಿಗಳಲ್ಲಿ ಇರ್ತಾರೆ. ಈಗ ಶಿಷ್ಯ ಪರಂಪರೆ ಮಠಗಳಲ್ಲಿ ಏನು ಹೇಳ್ತಾರೆ, ಅವರ ಒಂದು ಪರಂಪರೆಯಿಂದ ಶಿಷ್ಯ ಪರಂಪರೆ ನೋಡಿ, ಅವರ ಹಿಂದೆ ನೋಡಿ ಎಲ್ಲ ಗುರುಗಳು ಬೇರೆಯಾದಂತಹ ಸ್ಥಿತಿಗತಿಗಳಲ್ಲಿ ತುಂಬ ಶ್ರಮಪಟ್ಟಿರೋರು. ಈಗ ಬರುವಂಥ ಸ್ಥಿತಿಗತಿಗಳಲ್ಲಿ ಶಿಷ್ಯಂದರೆಲ್ಲ ಹೇಗಿದ್ದಾರೆ ನೋಡಿ, ಆ ಥರ ಇರುವಂಥದ್ದು. ಹಾಗಾಗಿ ತೀರಾ ಗುರುಗಳು ಏನೋ ಅಷ್ಟು ಇದಾಗೋದಿಲ್ಲ, ಶಿಷ್ಯಂದರು ಅವ್ರದ್ದೇ ಆದಂತಹ ರೀತಿಯಲ್ಲಿ ಇದಾಗ್ತಾರೆ. ಅದು ಗುರುವಿನ ಒಂದು ಇದು ಮಹಿಮೆ. ಹಾಗಾದರೆ ಎಲ್ಲ ಇದು ಹಂಗೆ ಅಂತಲೂ ನೋಡಬಾರ್ದು. ಏನು ಕಲಿತಿದ್ದವರು ಸಹ ಶೂನ್ಯ ಸ್ಥಿತಿಯಲ್ಲಿ ಇರ್ತೀವಲ್ಲ, ಅದು ಸಹ ಒಂದು ಶ್ರೇಷ್ಠತೆ. ಹಾಗಾಗಿ ಯಾವ ಗುರು ಅಂತಲ್ಲ, ಪ್ರಜ್ಞಾಪೂರ್ವಕವಾಗಿ ಗುರು ಅಂತೇನಿದೆ ಅದನ್ನು ಆಯ್ಕೆ ಮಾಡಿ ಶೂನ್ಯ ಸ್ಥಿತಿಯಲ್ಲಿದ್ರೂ ಅವರು ಸುಮ್ಮನೆ ಇರು ಅಂತ ಹೇಳಿದ್ರು, ಸುಮ್ಮನೆ ಇದ್ರೂ ಸಹ ಆ ಶೂನ್ಯ ಸ್ಥಿತಿ ಅಂತ ಹೇಳಿದ್ರೆ ನಿಮಗೆ ಸುಮ್ಮನಿರೋ ಆಯಿತು, ಸುಮ್ಮನಿರೋ ಅಷ್ಟೇ. ಆ ಶೂನ್ಯ ಸ್ಥಿತಿಯಲ್ಲಿ ತಗೊಳ್ಳೋವಂಥದ್ದು ಇದೆಯಲ್ಲ, ಅದು ಸಹ ಅದರದ್ದೇ ಆದಂತಹ ಇದು, ಏನು ತುಂಬ ದೊಡ್ಡ ಇದಾಗಿರಬೇಕು ಅದು ಇದು ಅಂತ ಏನೂ ಇಲ್ಲ. ಹಾಗಾಗಿ ಗುರುವಿಗೆ ಇದಾಗಬೇಕು, ಗುರುವಿಗೆ ಇದಾಗ್ತಾ ಹೋದಷ್ಟು ಬೇರೆ ಆದಂತಹ ಸ್ಥಿತಿಗತಿಗಳನ್ನೇ ಆಯಾಮಗಳಲ್ಲಿ ಇದಾಗುವಂಥದ್ದು ವೀಕ್ಷಕರು. ಹಾಗಾಗಿ ಗುರು ಪರಂಪರೆ, ಗುರು ಏನಿದೆ ಹಲವು ಯುಗಗಳಲ್ಲಿ ಇದ್ದಂಥದ್ದು, ಪ್ರಸ್ತುತ ಈ ಒಂದು ಇದರಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆಲ್ಲ ಬಂದಿರುವಂಥದ್ದು ಮತ್ತು ಅದು ಆ ಶಿಕ್ಷಣ ವ್ಯವಸ್ಥೆಗಳು ಸಹ ಗುರುಗಳು ಶಿಷ್ಯಂದಿರು ಸ್ಟೂಡೆಂಟ್ಸ್ಗಳೇನಿದ್ದಾರೆ ಅವರು ಸಹ ಅದೇ ಆದಂತಹ ರೀತಿಯಲ್ಲಿ ಇರುವಂಥದ್ದು ವೀಕ್ಷಕರೇ. ಹಾಗಾಗಿ ಈ ಥರ ವಿಚಾರಗಳು ಇರುವಂಥದ್ದು. ಆಂಜನೇಯ ಸಹ ಸೂರ್ಯನ ಶಿಷ್ಯ ಆದ್ರೂ, ಸೂರ್ಯನ ಶಿಷ್ಯ ಅವರು, ಸೂರ್ಯ ಗುರು, ಆಂಜನೇಯರಿಗೆ ಸೂರ್ಯ ಗುರು. ಆದರೆ ಒಂದು ರಾಮನ ಒಂದು ಆಗಮನ, ರಾಮನ ಕಂಡಾಗ ಆ ರಾಮನ ಇದೇನಿದೆ ಅವರಿಗೆ ವ್ಯಕ್ತವಾಗಿ ಅವರಾಗಿರುವಂಥ ಸ್ಥಿತಿ ಬೇರೆ ಬೇರೆ ಆದಂಥ ಸ್ಥಿತಿಗಳು. ಅವರು ಸಹ ಹೇಳೋದು ಒಂದೇ ಒಂದು ಪದ, ರಾಮನಾಮ ಪದ. ಏನಂದರೆ ಜೈ ಶ್ರೀರಾಮ್, ಅದೇ ರಾಮ. ರೋಮ ರೋಮದಲ್ಲೂ ರಾಮನಾಮ ಅಂತ ಏನಿದೆ, ಅವರು ಹೇಳೋದು ಸಹ ರಾಮನಿಗೆ ಶರಣಾಗಿರುವಂಥದ್ದು. ಅವರು ಸಹ ಅವರು ಅಷ್ಟೆಲ್ಲ ಇದು ಮಾಡಿದ್ರು ಸಹ ಏನು ಹೇಳ್ತಾರೆ, ನೀವು ರಾಮನ್ನ ನೋಡಿದ್ರೆ ರಾಮ ಏನಿಲ್ಲ ಅನ್ನೋದೊಂದು ಮಾತು ಸಹ ಮೊನ್ನೆ ಈಗ ಆದಂತಹ ವಿಚಾರಗಳಲ್ಲಿ ಈಗ ಒಂದೆರಡು ವಾರದಿಂದ ಯೂಟ್ಯೂಬಲ್ಲಿ ನೋಡಿರುವಂಥದ್ದು. ಯೂಟ್ಯೂಬ್ ಅಥವಾ ಒಂದು ಸಾಮಾಜಿಕ ಜಾಲತಾಣ, ರಾಮ ಆ ಥರ ಇದೆಯಲ್ಲ ಹಂಗೆ ಹೀಗೆ ಅಂತಿದ್ದು, ಅಂದರೆ ಸಾಮಾನ್ಯವಾಗಿ ಒಂದು ಇದು ವಿಚಾರಗಳಲ್ಲಿ ಇರುವಂಥದ್ದು. ಹಾಗಾಗಿ ಹಂಗೇ ಏನಿಲ್ಲ ಆದಂಥ ಸ್ಥಿತಿಗತಿಗಳಲ್ಲಿ ಇರುವಂಥದ್ದು. ಆದರೆ ಈ ಆಂಜನೇಯ ಅಂತ ಏನು ಹೇಳ್ತಾರೆ, ಆಂಜನೇಯ ದೇವರು, ಯಾಕಂದ್ರೆ ನಾನು ಆಂಜನೇಯ ಆರಾಧಕ ಭಕ್ತ ಅಂತಲೇ ಅಂದ್ಕೊಳ್ಳಿ ಬಾಲ್ಯದಿಂದನೂ. ಅವರು ಏನಿದ್ದಾರೆ, ಅವರು ಆಂಜನೇಯ ರಾಮನಿಗಿಂತಲೂ ನೆಕ್ಸ್ಟು ಇದಾಗಿರುವಂಥವ್ರು, ಅದು ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ನೀವು ಆಂಜನೇಯ ಇದನ್ನು ನೋಡಿ, ಎಲ್ಲ ನಿಮಗೂ ಗೊತ್ತು. ಹಾಗಾಗಿ ಅವರು ಸಹ ಹೇಳೋದು, ಅವರು ಸಹ ಶರಣಾಗಿರುವುದು, ಅವರು ಸಹ ಆ ಒಂದು ತತ್ವಕ್ಕೆ ಇದಾಗಿರುವಂಥದ್ದು ಸಹ ಆ ಒಂದು ಇದು ರಾಮನಿಗೆ ಏನು ಹೇಳ್ತಾರೆ, ಅದು ರಾಮ ನಾಮದಿಂದನೇ ಅಷ್ಟೆಲ್ಲವೂ ಸಾಧ್ಯ ಅನ್ನೋದು ಸಹ ಅವರು ಹೇಳುವಂತಹ ಮಾತು. ಅಷ್ಟೆಲ್ಲ ಮಾಡಿದವರು, ಅಷ್ಟೆಲ್ಲ ಇದು ಮಾಡಿದವರು, ಅಷ್ಟೆಲ್ಲ ಇದು ಮಾಡಿ ಬಂದಿರೋ ಒಂದು ಸಂದರ್ಭದಲ್ಲಿ ರಾಮ ಸಿಕ್ಕಿದಾಗ ಅವರಿಗೆ ಇದಾಗಿ ಅವರು ಹೇಳಿದ ಪದನೂ ಸಹ ಇದಕ್ಕೆಲ್ಲ ರಾಮನಾಮನೇ ಕಾರಣ. ಎಲ್ಲವೂ ರಾಮನೇ, ನನ್ನ ರೋಮ ಎಲ್ಲವೂ ರಾಮನೇ, ಬೆಟ್ಟನೂ ಏನು ಸಂಜೀವಿನಿ ಪರ್ವತ ಅನ್ನೋದೇನಿದೆ ಇದನ್ನೆಲ್ಲ ತಂದಿರುವಂಥದ್ದು. ಅವರು ಸೂಕ್ಷ್ಮ ರೂಪದಿಂದ ಆಕಾಶ ರೂಪ ತನಕ ಇದಾಗುವಂಥದ್ದು, ಅದು ಎಲ್ಲ ಇದೆ. ಅದೇನೇನು ವಿಚಾರಗಳಲ್ಲಿ, ಹಳೆಯ ವಿಚಾರಗಳೆಲ್ಲ ಇದೆ ವೀಕ್ಷಕರೇ. ಹಾಗಾಗಿ ಅಷ್ಟೆಲ್ಲ ಇದ್ದಂತಹ ಇವರು ಹೇಗೆ ಇದಾಗ್ತಾರೆ, ರಾಮ ಏನಿಲ್ಲ ಹಂಗೆ ನೋಡಿದ್ರೆ ವಿಚಾರಗಳಲ್ಲಿ ರಾಮ ಆದಂತಹ ಸ್ಥಿತಿಗತಿಗಳಲ್ಲಿ ಅವ್ರದ್ದೇ ಆದಂತಹ ಜೀವನ ಕ್ರಮಗಳು ಬೇರೆ ಆದಂಥದ್ದು. ಪ್ರಾಪಂಚಿಕವಾಗಿ ಒಬ್ಬ ರಾಜ ಆಗಿ ಇರುವಂಥದ್ದು ರಾಮ. ಆದರೆ ರಾಮ ಗುರುವಿನ, ಅವರು ಸಹ ಗುರುವಿನ ಇದರಲ್ಲೇ ಬಂದಿರುವಂಥವ್ರು.
ರಾಮ. ಆದರೆ ಇವರು ಆಂಜನೇಯ ದೇವರು ನೆಕ್ಸ್ಟ್ ಇರುವಂಥದ್ದು ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ ಅವರು ಸಹ ಆ ಒಂದು ತತ್ವಕ್ಕೆ ಏನಿದೆ ಅದು ಗುರು ತತ್ವ. ಎಲ್ಲ ರಾಮನೂ ಅಷ್ಟೇ, ಶಿವನೂ ಅಷ್ಟೇ, ಬ್ರಹ್ಮನೂ ಅಷ್ಟೇ. ಬ್ರಹ್ಮ ತ್ರಿಮೂರ್ತಿಗಳ ಗುರು ತತ್ವದಲ್ಲಿದ್ದಾರೆ. ಅಂದರೆ ವಿಷ್ಣು ಸಹ ವಿಷ್ಣು ಅಂಶನೇ, ವಿಷ್ಣು ಇದ್ದಾರೆ, ರಾಮ ಆಗಿರುವಂಥದ್ದು. ಹಾಗೆ ತ್ರಿಮೂರ್ತಿಗಳು ಗುರು. ಹಾಗಾಗಿ ಅಷ್ಟೆಲ್ಲ ಇದು ಮಾಡಿದಂತಹ ಆಂಜನೇಯ ತನ್ನದೇ ಆದಂತಹ ಸ್ಥಿತಿಗತಿಗಳಲ್ಲಿದ್ದಂಥವರು ಗುರುವಿಗೆ ಇದಾಗ್ತಾರೆ. ಆ ಗುರು ತತ್ವಕ್ಕೆ ಅಥವಾ ಆ ಒಂದು ಶರಣಾಗ್ತಾರೆ, ಒಪ್ಪಿಸಿಕೊಳ್ತಾರೆ. ಹಾಗಾಗಿ ಈ ಥರ ವಿಚಾರಗಳು ವೀಕ್ಷಕರೇ. ಹಾಗಾಗಿ ಈ ಥರ ವಿಚಾರಗಳಲ್ಲಿ ಪ್ರಾಪಂಚಿಕವಾಗಿ ಬೇರೆ ಥರ ಕಾಣ್ಬೋದು, ಆಧ್ಯಾತ್ಮಿಕವಾಗಿ ಬೇರೆ ಥರ ವಿಚಾರಗಳು ಇರುವಂಥದ್ದು. ಹಾಗಾಗಿ ಗುರುವಿಗೆ ಸಂಪೂರ್ಣವಾಗಿ ಶರಣಾದಷ್ಟು ಗುರುವಿನ ಗುಲಾಮನಾಗುವ ತನಕ ಮುಕ್ತಿ ದೊರೆಯದೆಯಾ ಅಂತ ಅದು ಮುಕ್ತಿಗೆ ಹೋಲಿಸಿದ್ದಾರೆ. ಹಾಗಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆಯವರು ಏನೇನೋ ತಲುಪಿಟ್ಟಿದ್ದಾರೆ. ಹಾಗಾಗಿ ರಾಮನಾಮದಿಂದ ಏನೇನೋ ಆಗಿ ಏನೇನೋ ಮಾಡಿ ಇದು ಮಾಡಿದವರು ಸಹ ಆಂಜನೇಯ ಸ್ವಾಮಿ ಸಹ ಹೇಳೋದು ರಾಮನಾಮ. ನಾನು ಹೇಳೋದು ಪ್ರತಿಸ್ಥಿತಿ ಪಡಿಸೋದು ರಾಮನೇ, ನನ್ನ ರೋಮದಲ್ಲೂ ರಾಮನೇ, ರಾಮ 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 ಅಂತಲೇ ಅವರು ಅಷ್ಟೆಲ್ಲ ಮಾಡ್ತಾರೆ. ಅದಕ್ಕೆ ಕಾರಣನೇ ರಾಮ ಅಂತ ಹೇಳ್ತಾರೆ. ರಾಮನಿಗೆ ಇದಾಗ್ತಾರೆ ಅಷ್ಟೆಲ್ಲ ಮಾಡಿದವರು. ರಾಮನಿಗೆ ಸೂರ್ಯನ ಶಿಷ್ಯ, ಸೂರ್ಯನ ಗುರುನಾಗಿ, ಸೂರ್ಯನ ಒಂದು ಇದರಲ್ಲಿ ಇರುವಂಥ ಇವರು ಶಿವನ ಅಂಶ, ಶಿವನ ಒಂದು ಇದು ಆಂಜನೇಯ. ಅವರು ರಾಮನಿಗೆ ಇದಾಗ್ತಾರೆ ವೀಕ್ಷಕರೇ. ಈ ಥರ ಒಂದು ಇದು ಶಿಷ್ಯ ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ ಇರ್ತಾನೆ. ಗುರು ಏನೂ ಗೊತ್ತಾಗಲ್ಲ, ಒಂದು ಏನೂ ಇಲ್ಲದಂಥ ಸ್ಥಿತಿಗತಿಗಳಲ್ಲಿ ಅಥವಾ ಏನು ಆ ಥರ ಸ್ಥಿತಿಗತಿಗಳಲ್ಲಿ ಇರ್ತಾರೆ. ಹಾಗಾಗಿ ಈ ಒಂದು ಗುರುವಿನ ಅನ್ವೇಷಣೆ, ಗುರುವಿನ ಹುಡುಕಾಟ ಇದೆಲ್ಲ ನೋಡ್ತಾ ಕೆಲವೊಬ್ಬರೆಲ್ಲ ಇರ್ತಾರೆ. ಹಾಗಾಗಿ ಗುರುವಿನ ಒಂದು ಇದರಲ್ಲಿ ಜ್ಞಾನ ಪ್ರಜ್ಞಾಪೂರ್ವಕವಾಗಿ ಆಧ್ಯಾತ್ಮಿಕವಾಗಿ ಅದನ್ನು ಇದಾಗಬೇಕು, ಅವರ ಸೇವೆ ಮಾಡೋದಕ್ಕೆ ಇದಾಗಿರಬೇಕು, ಎಲ್ಲ ಇದಾಗಿರಬೇಕು ವೀಕ್ಷಕರೇ. ಅವರು ಅದರಿಂದ ಏನು ಅಂತ ಹೇಳೋದಕ್ಕಿಂತ ಏನೋ ಆಗೋದು ತಡೆಗಟ್ಟುತ್ತೆ, ಏನೋ ಆಗುವಂಥದ್ದು ತಡೆಯುತ್ತೆ. ನಾವೇನಾಗಿಲ್ಲದರೂ ಸಹ ಇನ್ನೊಂದೇನೋ ಆಗುವಂಥದ್ದು ತಡೆಯುತ್ತೆ. ಸುಮ್ಮನಿರೋ ಶೂನ್ಯ ಸ್ಥಿತಿಯಲ್ಲಿರೋದು ಸಹ ಅದು ತುಂಬ ದೊಡ್ಡದಾದಂತಹ ವಿಚಾರ. ನಾವು ಏನೂ ಇಲ್ಲದೆ ಸುಮ್ಮನೆ ಇರೋದು ಸಹ ಅದೇ ದೊಡ್ಡ ವಿಚಾರ ಹೇಳಬೇಕು ಅಂತಂದರೆ. ಅಂತಹ ಗುರುಗಳು, ಅಂತಹ ಗುರುತತ್ವ ಏನಿದೆ, ಗುರು ಪರಂಪರೆ ಏನಿದೆ, ಆ ಗುರು ಪರಂಪರೆಯಲ್ಲಿ ತಿಳಿದಷ್ಟು ಇದು ಮಾಡಿದಷ್ಟು ನಮ್ಮ ಆಧ್ಯಾತ್ಮಿಕವಾಗಿ, ಭೌತಿಕವಾಗಿ, ಶಾರೀರಿಕವಾಗಿ ಇದೆಲ್ಲ ನಾವು ಅದರದೇ ಆದಂತಹ ವಿಚಾರಗಳು ಬೇರೆ ಆದಂತಹ ಸ್ಥಿತಿಗತಿಗಳಿಗೆ ಕರೆದುಕೊಂಡು ಹೋಗುತ್ತೆ. ಹೋಗಿಲ್ಲದರೂ ಸಹ ಎಷ್ಟೋ ಸ್ಥಿತಿಗತಿಗಳನ್ನ ತಡೆಯುತ್ತೆ ಗುರು ತತ್ವದ ಒಂದು ಇದು ವೀಕ್ಷಕರೇ. ಒಂದು ಇದು ಎಷ್ಟೋ ಇದನ್ನು ತಡೆಯುತ್ತೆ, ಇದು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ನಾವೇನು ಆಗಿಲ್ಲದರೂ ಜೀವನದಲ್ಲಿ ಏನು ನನಗೆ ಆಧ್ಯಾತ್ಮಿಕವಾಗಿ ನಾನೇನು ಇದು ಮಾಡಿಲ್ಲ ಅಂದಿದ್ರು ಏನೋ ಇನ್ನೊಂದೇನೋ ಆ ಗುರುವಿಗೆ ಇದಾದಾಗ ಅದು ನಮ್ಮಲ್ಲೇ ಎಷ್ಟೋ ಬದಲಾವಣೆಗಳು, ನಮ್ಮಲ್ಲೇ ಎಷ್ಟೋ ಈ ಸ್ಥಿತಿಗತಿಗಳು ತಗ್ಗಿರುತ್ತೆ. ಈ ಗುರುಗ್ರಹ, ನೀವು ಪ್ಲ್ಯಾನೆಟ್ಸಲ್ಲಿ ಗ್ರಹಗಳಲ್ಲಿ ನೋಡ್ತೀರಾ, ಗುರುಗ್ರಹ ಸಮೇತ ಎಷ್ಟೋ ಇದನ್ನು ಇದು ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ತುಂಬ ದೊಡ್ಡ ಗ್ರಹ, ಕೆಲವೊಂದೆಲ್ಲ ಕ್ಷುದ್ರ ಗ್ರಹಗಳನ್ನೆಲ್ಲ ಇದು ಮಾಡುವಂಥ ಸ್ಥಿತಿಗತಿಗಳಲ್ಲಿ ಆ ಒಂದು ಗ್ರಹ ಬೇರೆ ಆದಂತಹ ಸ್ಥಿತಿಗತಿಗಳಲ್ಲಿ ಆ ಗ್ರಹನೂ ಸಹ ಗುರುಗ್ರಹ ಅಂತ ಇದಿದೆ, ಏನು ನಾಮ ಇದಿದೆ. ಅದು ಅದರದೇ ಆದಂಥ ತತ್ವಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತದೆ ಸಾಮಾನ್ಯ ಸ್ಥಿತಿಗತಿಗಳಲ್ಲಿ. ಉಳಿದ ಗ್ರಹಗಳೆಲ್ಲ ಅದರದೇ ಆದಂಥ ಚಲನ ಕ್ರಿಯೆಗಳಲ್ಲಿದ್ರೂ ಗ್ರಹ ಅನೇಕ ಕ್ಷುದ್ರ ಗ್ರಹಗಳನ್ನೆಲ್ಲ ಇದು ಮಾಡುವಂಥದ್ದು ಏನೋ ಒಂದು ಸೈಂಟಿಫಿಕ್ ಆಗಿ ಇದೆ ವೀಕ್ಷಕರೇ. ಆದರೆ ಉಳಿದ ಗ್ರಹಗಳೆಲ್ಲ ಏನಿದೆ ಈಗ ಎಲ್ಲ ನೋಡ್ತೀವಿ ಆರಾಮಾಗಿ ಅದರದೇ ಆದಂಥ ಸ್ಥಿತಿಗತಿಗಳಲ್ಲಿ ಇರುವಂಥದ್ದು. ಗ್ರಹಗಳಲ್ಲೂ ಸಹ ವಿಚಾರಗಳು ವೀಕ್ಷಕರೇ. ಹಾಗಾಗಿ ಈ ಗುರುವಿನ ವಿಚಾರಗಳಲ್ಲಿ ಗುರುವಿನ ಒಂದು ಏನಿದೆ ಇದರಲ್ಲಿ ಸಂಪೂರ್ಣ ಶರಣಾಗತಿ, ಸಂಪೂರ್ಣ ಇದಕ್ಕೆ ಇದಾಗಬೇಕಾಗುತ್ತೆ. ಶರಣಾಗತಿ ಅನ್ನೋದು ಪದನ ಬಳಸೋಕ್ಕೆ ಆಗಲ್ಲ. ಶರಣಾಗತಿ ಅನ್ನೋದು ಶರಣಾಗೋದು, ಅದು ಶರಣಾಗುವಂಥದ್ದು ಅದೇ ರೀತಿ ಬೇರೆ ಅಂತ. ಆಧ್ಯಾತ್ಮಿಕವಾಗಿ ಗುಲಾಮನಾಗಬೇಕು ಅಂದರೆ ಗುರುವಿನ ಗುಲಾಮನಾಗಬೇಕು ಅಂತ. ಗುರು ಏನು ಬೇಕಾದ್ರೆ ಕೆಲಸ ಹೇಳ್ತಾರೆ, ಏನು ಬೇಕಾದ್ರೆ ಇದು ಮಾಡ್ತಾರೆ, ಅದನ್ನು ಮಾಡೋಕ್ಕೆ ತಯಾರಿರಬೇಕು, ಅದನ್ನು
ಸಂಪೂರ್ಣ ಶರಣಾಗತಿ. ಅದು ನಮ್ಮನ್ನು ನಾವೇ ಅದು ಒಪ್ಪಿಸ್ಬಿಡೋದು ಅಂತ ಹೇಳ್ತಾರಲ್ಲ, ಆ ಥರ ಒಪ್ಪಿಸುವಿಕೆ, ನಮ್ಮನ್ನು ನಾವು ಪೂರ್ಣ ಮಟ್ಟದಲ್ಲಿ ಒಪ್ಪಿಸಬೇಕೆ. ಆದರೆ ಇವತ್ತಿನ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಎಚ್ಚರಿಕೆ ತಗೊಳ್ಳಿ, ಯಾಕಂದರೆ ನಾನು ಇದನ್ನು ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ ನಿಮಗೆ ಹಿಂದೆ ಆದಂಥ ಸ್ಥಿತಿಗತಿಗಳಲ್ಲಿ ಹೇಳಿತು, ಈಗಿನ ಸ್ಥಿತಿಗತಿಗಳಲ್ಲಿ ಇಲ್ಲ. ಯಾಕೆಂದರೆ ಇಲ್ಲಿ ನೀವು ಸಡನ್ನಾಗಿ ಕೇಳಿ ಮತ್ತು ನೀವು ಈ ವಿಚಾರಗಳಲ್ಲಿ ನನಗೂ ಗೊತ್ತಿರಲ್ಲ, ಆದರೆ ಇದ್ದರೆ ನೈಜತೆಯಲ್ಲಿ ನೀವು ಇದಾಗಿ ಅದರ ಸಂಪೂರ್ಣ ಇದಾಗಿರಬೇಕು, ಗುಲಾಮರಾಗಬೇಕು. ಅವ್ರಿಗೆ ಗುಲಾಮರು ಅಂತಂದರೆ ಅದೇ ಥರನೇ ಒಂದು ಹಲವು ಕೆಲಸಗಳು, ಹಲವು ಕಾರ್ಯಗಳು, ಹಲವು ಅವರ ವಿಚಾರಗಳು ಪೂರ್ಣ ಶರಣಾಗತಿ ಹೊಂದಬೇಕು. ನಮ್ಮನ್ನು ನಾವು ನಮ್ಮ ಇದನ್ನೇ ಒಪ್ಪಿಸ್ಬಿಡ್ಬೇಕು, ಆಗ ಮಾತ್ರ ಆ ಒಂದು ಇದಕ್ಕೆ ಸಾಧ್ಯ ಇರುವಂಥದ್ದು. ಹಾಗಾಗಿ ಸಿದ್ದಪ್ಪಾಜಿಯವರು ಸಹ ಸಂಪೂರ್ಣ ಒಪ್ಪಿಸಿರುವಂಥದ್ದು. ವಿವೇಕಾನಂದರು ಸಹ ಹಾಗೆಯೇ. ವಿವೇಕಾನಂದ ಅವ್ರಿಗೆ ರಾಮಕೃಷ್ಣ ಪರಮಹಂಸರು ಒಂದು ಕಾಲಿನ ಹೆಬ್ಬೆರಳಲ್ಲಿ ಇದು ಮಾಡಿರುವಂಥದ್ದು, ಹಲವು ರೀತಿಯ ದೀಕ್ಷೆಗಳಲ್ಲಿ ಆ ಥರ ವಿಚಾರಗಳಲ್ಲಿ ವೀಕ್ಷಕರೇ. ಹಾಗಾಗಿ ಆ ಶಿಷ್ಯ ಇದೇನಿದೆ ಆ ಥರ ಹೋಗುತ್ತೆ ವೀಕ್ಷಕರೇ. ಶಿಷ್ಯ ಆಗಲಿ ಗುರು ಆಗಲಿ ಸಾಮಾನ್ಯವಾಗಿರುವಂಥದ್ದು, ಶಿಷ್ಯ ಏನೋ ಇದಾಗಿರುವಂಥ ಶಿಷ್ಯಂದಿರು. ಹಾಗಾಗಿ ಗುರು ಸಹ ಹಂಗೇನೆ. ಇವತ್ತಿನ ಪ್ರಾಪಂಚಿಕ ವಿಚಾರ ಗೊತ್ತಿಲ್ಲ, ಗುರು ಸಹ ಗುರು ಸಹ ಗುರುತತ್ವ ಬಯಸೋದು ಏನು ಅಂತಂದರೆ ಶಿಷ್ಯ ಮೇಲೆ ಬರಬೇಕು, ನನಗಿಂತನೂ ಮೇಲೆ ಬರಬೇಕು ಅನ್ನೋದು ಸಹ ಗುರುವಿನ ಒಂದು ಇದಿರುತ್ತೆ. ಹಾಗಾಗಿ ಗುರುವನ್ನೇ ಮೀರಿಸುವಂತಹ ಶಿಷ್ಯಂದಿರುಗಳ ಗುರುವಿಗೆ ಸಿಗೋದು, ಗುರುವನ್ನೇ ಮೀರಿಸುವಂತಲೇ ಗುರುಗಳು ಮಾಡೋದು. ಗುರುಗಳಲ್ಲಿ ನಾನು ಅನ್ನೋದು ಇರಲ್ಲ ಆಲ್ಮೋಸ್ಟು. ಅವರು ಏನು ಅಂತಂದರೆ ಶಿಷ್ಯನ ಗುರುಗಿಂತಲೂ ಮೀರಿಸುವಂತಹ ಸ್ಥಿತಿಗತಿಗಳಲ್ಲಿ ಮಾಡ್ತಾರೆ ಅವರು ಗುರುಗಳು ಅನ್ನೋದು ಇದು ಮಾಡಿ ಒಂದು ಇದರಲ್ಲಿ ಇಟ್ರು ಗುರುತತ್ವ ಹಂಗೇನೆ. ಇದು ಶಿಷ್ಯ ತತ್ವ ಏನಿದೆ ಅದನ್ನು ಗುರುಕ್ಕಿಂತನೂ ಮೇಲೆ ಇರುವಂಥದ್ದು. ಹಾಗಾಗಿ ಗುರುಗಳು ಸಹ ಏನಿದ್ದಾರೆ ಅವರು ಶಿಷ್ಯ ಅಂತ ಏನು ಹೇಳ್ತಾರೆ, ಅವರು ಗುರುಗಳನ್ನೇ ಮೀರಿಸುವಂಥ ಶಿಷ್ಯ ಅಂತಲೇ ಮಾಡಿದ್ರೆ ಆ ಗುರು ಪರಂಪರೆಗಳಲ್ಲೂ ಸಹ ಸ್ವಾರ್ಥ ಅನ್ನೋದಿದ್ರೆ ನನಗಿಂತ ಇವನು ಆ ಥರ ಇರ್ಬೋದೇನೋ, ಮೋಸ್ಟ್ಲಿ ನನಗೆ ಗೊತ್ತಿಲ್ಲ. ಪ್ರಾಪಂಚಿಕವಾಗಿ ನಾನು ಸಹ ಒಂದು ಇದರಲ್ಲಿ ಇರೋದ್ರಿಂದ ಆ ಥರ ಎಲ್ಲ ಸಾಮಾನ್ಯವಾಗಿ ಇರೋಲ್ಲ. ನನ್ನನ್ನೇ ಮೀರಿಸ್ತಾನಪ್ಪ ಕಾಂಪಿಟೇಷನ್ ಅಂತ ಏನಿದೆ, ವಾಗ್ವಾದಗಳು ಸಾಮಾನ್ಯವಾಗಿ ಆಧ್ಯಾತ್ಮಿಕವಾಗಿ ನಡೆದ್ರೂ ಶಿಷ್ಯ ತನಗಿಂತನೂ ಮೇಲೆ ಬರಬೇಕು, ಅಥವಾ ಶಿಷ್ಯನ ಇದು ಮಾಡೋದೇ ಗುರು ತತ್ವ. ಗುರುವನ್ನು ಮೀರಿಸುವಂತಹದ್ದೇ ಮಾಡುವಂಥದ್ದು ಗುರು ತತ್ವ. ಹಾಗಾಗಿ ನೀವು ಯಾವುದೇ ವಿಚಾರಗಳಲ್ಲಿ ತಗೊಂಡ್ರೂ ಸಹ ಗುರು ಸಾಮಾನ್ಯ ಸ್ಥಿತಿಗಳಲ್ಲಿ ಇದ್ರೂ ಶಿಷ್ಯ ಒಂದು ಇದರಲ್ಲಿ ಏನಿರ್ತಾರೆ ಅವರು ಬೇರೆ ಆದಂಥ ಸ್ಥಿತಿಗಳನ್ನು ತಲುಪಿರ್ತಾರೆ. ಅದಕ್ಕೆ ಸಂಪೂರ್ಣ ನಾವು ಅಂತ ಹೇಳಿದ್ರೆ, ಈಗ ನಾನು ಪ್ರಸ್ತುತ ನೀವು ಸುಮ್ಮನೆ ಅದನ್ನು ಇದು ಮಾಡ್ಕೊಳ್ಳಿ. ಸ್ತ್ರೀಯರಿಗೆ ನಾನು ಹೇಳುವಂಥದ್ದೇನು ನನಗೆ ಗೊತ್ತಿಲ್ಲ ವೀಕ್ಷಕರೇ. ಅದು ನೀವು ನಮ್ಮಲ್ಲಿ ಕಾಂಟ್ಯಾಕ್ಟ್ಸಲ್ಲಿದ್ದರೆ ಆ ಥರ ವಿಚಾರಗಳಲ್ಲಿ ನಾವು ಇದಿಲ್ಲ. ಆದರೆ ಮಾಮೂಲಿಯಾಗಿ ನಾನು ವಿಡಿಯೋ ಮಾಡೋದ್ರಿಂದ ಸಂಪೂರ್ಣ ನಾವು ಸ್ವಲ್ಪ ಏನು ಹೇಳ್ತಾರೆ, ಪುರುಷರಿಗೆ ನಾವೆಲ್ಲ ಇದು ಮಾಡ್ತಿರ್ತೀವಲ್ಲ, ಆದಷ್ಟು ನಾವು ಇದು ಮಾಡ್ತಿರ್ತೀವಿ. ಹಾಗಾಗಿ ಗುರುವಿಗೆ ಸಂಪೂರ್ಣ ಇದಾಗಬೇಕಾಗುತ್ತೆ, ಶರಣಾಗಬೇಕಾಗುತ್ತೆ, ಗುರುವಿಗೆ ಗುಲಾಮನಾಗಬೇಕಾಗುತ್ತೆ. ಆಗ ಮಾತ್ರ ಎಲ್ಲವೂ ಸಾಧ್ಯ ಇದೆ. ಗುರು ಪರಂಪರೆಯೇ ಹಂಗೆ, ಗುರು ತತ್ವ ಹಂಗೇನೆ, ಶಿಷ್ಯ ಇದು ಸಹ ಹಾಗೇನೆ. ಆದರೆ ಪ್ರಜ್ಞಾಪೂರ್ವಕವಾಗಿ ಆಗಬೇಕಾಗುತ್ತೆ. ಸ್ತ್ರೀಯರಾದರೂ ಅಷ್ಟೇ, ಪುರುಷರಾದರೂ ಅಷ್ಟೇ. ಅದೇ ಪುರುಷರಿಗೆ ಸೂಕ್ತ ಇರುತ್ತೆ. ಈಗ ನಮ್ಮಂಥ ಯಾರಾದರೂ ಒಬ್ಬರು ಸಂಪೂರ್ಣ ಶರಣಾಗತಿ ಹೊಂದೋದಕ್ಕೆ, ನಮ್ಮನ್ನು ನಾವು ಅರ್ಪಿಸೋದಕ್ಕೆ, ಅದು ಸ್ತ್ರೀಯರಿಗೆ ಒಂದು ಲಿಮಿಟೇಷನ್ ಅಂತ ಇರುತ್ತೆ. ಆಲ್ಮೋಸ್ಟು ಸಂಪೂರ್ಣ ಶರಣಾಗತಿ ಆ ಥರ ಎಲ್ಲ ಇರೋಲ್ಲ. ಒಂದು ಲಿಮಿಟೇಷನ್, ಒಂದು ಸೆನ್ಸಲ್ಲಿ ಅವರು ಇರಬೇಕಾಗುತ್ತೆ. ಅವರ ಒಂದು ಎಚ್ಚರಿಕೆಯಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಇದನ್ನು ತಗೊಂಡು ಅರಿವು ಮೂಡಿಸ್ಕೊಂಡು ತನ್ನನ್ನು ತಾನು ಸ್ತ್ರೀ ತತ್ವದಲ್ಲಿ ಅದನ್ನು ಸ್ತ್ರೀ ತತ್ವನ ಆ್ಯಕ್ಟಿವ್ ಮಾಡಿಕೊಂಡು ಗುರು ಜೊತೆ ಪುರುಷ ಆಗಿರೋದ್ರಿಂದ, ಅದು ಸ್ತ್ರೀ ಸಿಕ್ಕರೆ ಸ್ತ್ರೀ ಜೊತೆನೂ ಸ್ತ್ರೀ ಗುರುಗಳು ಇದ್ದರೆ ಇದು ಮಾಡ್ಬೋದು. ಹಾಗಾಗಿ ಆ ಒಂದು ಸೆನ್ಸಲ್ಲಿ ಇರಬೇಕಾಗುತ್ತೆ. ಅಲ್ಲಿ ಸಂಪೂರ್ಣ ಶರಣಾಗತಿ ಸ್ತ್ರೀಗೆ ಬರಲ್ಲ, ಪುರುಷ ಗುರುಗಳ ಹತ್ರ. ಆದರೆ ನಾವೆಲ್ಲ ಏನು ಹೇಳ್ತೀವಿ ಪುರುಷರು, ಆದರೆ ಈ ಸಂಪೂರ್ಣ ಶರಣಾಗತಿ ನಮ್ಮನ್ನು ನಾವು ಪೂರ್ಣ ನಮ್ಮ ದೇಹವನ್ನೇ ಮುಡಿಪಾಡಬೇಕಿಡಬೇಕು, ಶರಣಾಗತಿ ಅನ್ನಬೇಕು, ಗುರುವಿಗೆ ಇದಾಗಬೇಕು.
ಅಲ್ಲಿ ಎಲ್ಲನೂ ದಂಡನೆಗಳಿರುತ್ತೆ. ಅದು ಇವತ್ತಿನ ಹೆಚ್ಚು ಕ್ರಮಗಳಲ್ಲಿ ಏನು ಅಂತ ನನಗೂ ಇದಿಲ್ಲ, ಆದರೆ ಗುರು ಇದರಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಹಾಗಾಗಿ ಈ ಗುರುತತ್ವ ಅಂತ ಏನಿದೆ ತುಂಬ ಮೌಲ್ಯಯುತವಾದಂಥದ್ದು. ನೀವು ಪ್ರಾಪಂಚಿಕವಾಗಿ ನೋಡಿದ್ರು, ಆಧ್ಯಾತ್ಮಿಕವಾಗಿ ನೋಡಿದ್ರು ಅದು ಬೇರೆ ಆದಂತಹ ಸ್ಥಿತಿಗತಿಗಳಲ್ಲಿ ತಗೊಂಡು ಹೋಗುವಂಥದ್ದು ಗುರುವಿನ ಒಂದು ಇದು. ಆದರೆ ಗುರು ಸಾಮಾನ್ಯರಂತೆ ಸಾಮಾನ್ಯ ತೀರಾ ಇದಾಗಿರುವಂಥದ್ದು. ಗುರುವಿಗೆ ತುಂಬ ಕಷ್ಟಗಳು, ಅವಮಾನಗಳು ಎಲ್ಲ ಜಾಸ್ತಿ ಗುರುವಿಗೆ ಇರುತ್ತೆ. ಶಿಷ್ಯಂದರಿಗೆ ಏನಿರುತ್ತೆ ಅಂದರೆ ಸನ್ಮಾನ, ಪುರಸ್ಕಾರ ಇವತ್ತೆಲ್ಲ ನೋಡ್ತಿರಲ್ಲ. ಪ್ರಾಪಂಚಿಕವಾಗಿಯೂ ಸಹ ಹಲವು ಪದವಿಗಳು, ಹಲವು ಅಧಿಕಾರ, ಹಲವು ಇದೆಲ್ಲ ತೊಗೊಂಡಿರೋದು ನೋಡ್ತಾರೆ. ಅದೇ ಥರನೇ ಈಗ ಹಲವು ಮಠಗಳಲ್ಲಿ ಅಥವಾ ಹಲವು ಶಿಷ್ಯ ಇದರಲ್ಲಿ ಹಿಂದೆ ಮಠ ಇದರಲ್ಲಿ ಗುರುಗಳೇನು ನೋಡ್ತಾರೆ, ಸ್ವಾಮೀಜಿಗಳು ಇವರೆಲ್ಲ ಏನು ನೋಡ್ತಾರೆ, ಅವರೆಲ್ಲ ಬೇರೆ ಆದಂಥ ಸ್ಥಿತಿಗತಿಯಲ್ಲಿ ಬಂದಿರೋರು. ಇವತ್ತು ಶಿಷ್ಯಂದಿರು ನೋಡಿ ಎಷ್ಟು ಅವರ ಹೆಸರು, ಅವರ ಇದರಿಂದ ಅವರ ಪರಂಪರೆಯನ್ನು ಬೆಳೆಸ್ಕೊಂಡು ಬರ್ತಿರುವಂಥ ಶಿಷ್ಯಂದಿರಿಗೆ ತುಂಬ ಅದರದೇ ಆದಂತಹ ಅವ್ರಿಗೂ ಸಿಗದಿರುವಂತಹ ಒಂದು ಆ ಮೌಲ್ಯ ಅನ್ನೋದು, ಆ ಇದನ್ನೋದು ಇದು ಮಠ ಪರಂಪರೆಯಲ್ಲಿ ಅಥವಾ ಈ ಪರಂಪರೆಯಲ್ಲಿ ಶಿಷ್ಯಂದರಿಗೆ ಸಿಕ್ತಿರುವಂಥದ್ದು. ಅದೇ ಅವರಿಂದ ಆ ಗುರುಗಳಿಗೂ ಸಿಕ್ಕದೇ ಇರುವಂತಹ ವಿಚಾರಗಳಲ್ಲಿ ಎಷ್ಟೋ ಇದೆ. ಹಾಗೆ ಸಿದ್ದಪ್ಪಾಜಿಯವರ ವಿಚಾರದಲ್ಲಾಗಿರ್ಬೋದು, ಮಂಟೇಸ್ವಾಮಿಯವರ ವಿಚಾರಗಳಲ್ಲಿ, ಹೀಗೆ ರಾಮಕೃಷ್ಣ ಪರಮಹಂಸರ ವಿಚಾರಗಳಲ್ಲಿ, ವಿವೇಕಾನಂದರ ವಿಚಾರಗಳಲ್ಲಿ, ಯೋಗಾನಂದ ಪರಮಹಂಸರ ವಿಚಾರಗಳಲ್ಲಿ ಅವರ ಗುರುಗಳು ಒಂದು ಇದರಲ್ಲಿ ನಾನು ಅಧ್ಯಯನದಲ್ಲಿ ಇದ್ದೀನಿ, ಇದಾಗ್ತಾರೆ. ಪುನಃ ಇನ್ನೊಂದು ಆಶ್ರಮಗಳಲ್ಲಿ ಅಥವಾ ಆ ಒಂದು ಇದರಲ್ಲಿ ಅದರದೇ ಆದಂತಹ ವಿಚಾರಗಳು ಸಹ, ಅದರದೇ ಆದಂತಹ ಪ್ರಾಪಂಚಿಕ ಅಲ್ಲೂ ಸಹ ಇರುತ್ತೆ, ಕಷ್ಟ, ನೋವು, ನಲಿವುಗಳು. ಹಾಗಾಗಿ ಅವರು ಸಹ ಯೋಗಾನಂದ ಪರಮಹಂಸರು ಏನು ಹೇಳ್ತಾರೆ, ಅವರು ಆ ಕಷ್ಟ, ನೋವು, ನಲಿವುಗಳನ್ನ ಆ ಪರಂಪರೆಗಳಲ್ಲಿ ನೋಡಿದ್ದಾರೆ. ಶಿಷ್ಯನಾಗಿ ಇದ್ದಾಗ ಏನೆಲ್ಲ ಕಷ್ಟಗಳಿರುತ್ತೆ, ಆ ಒಂದು ಶಿಷ್ಯಂದಿರ ಜೊತೆ ಆಗಲಿ, ಗುರುಗಳ ಜೊತೆ ಆಗಲಿ, ಇದೆಲ್ಲ ನೋಡಿರುವಂಥದ್ದವರು. ಆದರೆ ಅವರು ಬೇರೆ ಆದಂತಹ ಸ್ಥಿತಿಗತಿಗಳಲ್ಲಿ ಅವರು ಸಹ ಇದಾಗಿರುವಂಥದ್ದು. ಪ್ರಾಪಂಚಿಕವಾಗಿ ಸುಮಾರು ಬೇರೆ ಬೇರೆ ಕಡೆ ಎಲ್ಲ ಅವರ ಇದಿರುವಂಥದ್ದು ವಿಷಯ. ಹಾಗಾಗಿ ಗುರುವಿನ ಒಂದು ಅನ್ವೇಷಣೆಯಲ್ಲಿ ಇದ್ದರೆ ಗುರುವಿಗೆ ಇದಾಗಿ, ಆದರೆ ಪ್ರಾಪಂಚಿಕದಲ್ಲಿ ಇದ್ದು ಇದು ಸ್ವಲ್ಪ ಎರಡು ಗೊಂದಲ ಮೂಡಿಸುತ್ತೆ. ಹಾಗೆ ಒಂದು ವಿಚಾರಗಳಲ್ಲಿ ಹೇಳಿದ್ದು, ಪ್ರಾಪಂಚಿಕ ಬೇರೆ, ಆಧ್ಯಾತ್ಮಿಕ ಬೇರೆ, ಎರಡು ಮಿಕ್ಸ್ ಮಾಡ್ಕೊಂಡು ಅಂತಂದರೆ ಗೊಂದಲಗಳು ಉಂಟಾಗುತ್ತೆ. ಹಾಗಾಗಿ ಪ್ರಾಪಂಚಿಕ ಜೀವನ ಮಾಡ್ತಾ, ಗುರು ಅನ್ವೇಷಣೆ ಮಾಡ್ತಾ, ಗುರುಗೂ ಇಲ್ಲಿ ಪ್ರಾಪಂಚಿಕ ಜೀವನನೂ ಮಾಡ್ತಾಯಿದ್ರೆ ಅದು ಸ್ವಲ್ಪ ಗೊಂದಲ ಮೂಡಿಸುವಂತಹ ಕ್ರಿಯೆಗಳಲ್ಲಿ ಇರುತ್ತೆ. ಅದರ ಪ್ರವಚನಗಳು ಅದು ಇದು ಅಂತೆಲ್ಲ ಕೇಳಿಕೊಂಡು ಆ ಒಂದು ಮಾರ್ಗದರ್ಶನ ತಗೊಂಡು ಜೀವನ ಮಾಡ್ಬೋದು. ಬರ್ತಿರುವಂತಹ ಮಕ್ಕಳ ಪೀಳಿಗೆ ಏನಿದೆ ಅವ್ರಿಗೂ ಸಹ ಮಾರ್ಗದರ್ಶನ, ಅದರದೇ ಆದಂತಹ ವಿಚಾರಗಳು ಏನಿದೆ ಇದಾಗಬೇಕಾಗುತ್ತೆ ವೀಕ್ಷಕರು. ಇದೇನು ಶಾಲಾ ಶಿಕ್ಷಣ ಎಲ್ಲ ಏನಿದೆ, ನಾವು ಅದೇ ಇದರಲ್ಲಿ ಬಂದಿರೋದು. ನಮ್ಮ ಒಂದು ಇದಕ್ಕೆ ಇದು ಕೊಡುತ್ತೆ, ಒತ್ತು ಕೊಡುತ್ತೆ. ಆದರೆ ಇಂಥ ಗುರುಗಳು, ಆಧ್ಯಾತ್ಮಿಕವಾಗಿ ಇರುವಂಥ ಗುರುಗಳು ತೀರಾ ನಮ್ಮ ದೇಹ, ನಮ್ಮ ತೀರಾ ಪಂಚೇಂದ್ರಿಯಗಳೆಲ್ಲ ಏನಿದೆ, ತೀರಾ ನಮ್ಮ ಸರ್ವಸ್ವ, ನಮ್ಮ ಇದನ್ನೇ ಇದಿಡಬೇಕಾಗುತ್ತೆ. ಆ ಒಂದು ವಿಚಾರಗಳಲ್ಲಿ ತೀರಾ ಅವರಿಗೆ ನಾವು ಸಮರ್ಪಣೆ ಮಾಡಬೇಕಾಗುತ್ತೆ. ಆ ಥರ ಶಿಷ್ಯಂದಿರುಗಳನ್ನೇ ಅವರು ಹುಡುಕ್ತಾ ಇರ್ತಾರೆ, ಅಥವಾ ಅವರ ಒಂದು ಅನ್ವೇಷಣೆಗಳಿರ್ತಾರೆ. ತೀರಾ ಸಮರ್ಪಣೆಗಳಲ್ಲಿ ಸಮರ್ಪಣೆ, ಶರಣಾಗತಿ, ಸಮರ್ಪಣೆಗೊಳ್ಬೇಕಾಗುತ್ತೆ. ಎಲ್ಲವನ್ನು ತ್ಯಜಿಸಬೇಕಾಗುತ್ತೆ. ಎಷ್ಟೋ ಬಾರಿ, ಎಷ್ಟೋ ಸತಿ ಏನೇನೋ ಇದು ಮಾಡಬೇಕಾಗುತ್ತೆ. ಹಾಗಾಗಿ ಹಲವು ಜನ್ಮಗಳ ಪಾಪಗಳು, ಕರ್ಮಗಳು ಎಲ್ಲನೂ ಪಾಪಗಳು ಇದಾಗುತ್ತೆ. ಕರ್ಮಾನುಸಾರ ಜೀವನ ಒಂದು ಕಡೆ, ಕರ್ಮ ಅನ್ನೋದು ಒಂದು ಕಡೆ ಇದ್ದರೆ ಪಾಪಗಳು ಸಹ ಎಷ್ಟು ತೊಳೆದು ಹೋಗುತ್ತೆ ಗುರುವಿನ ಒಂದು ಇದರಲ್ಲಿ, ಆ ಒಂದು ಕಾರ್ಯಗಳಲ್ಲಿ. ಹಾಗಾಗಿ ನೈಜ ಗುರುನ ಆಯ್ಕೆ, ನೈಜ ಒಂದು ವಿಚಾರಗಳಲ್ಲಿ, ನೈಜ ತತ್ವಗಳಲ್ಲಿ ಇದು ಮಾಡೋ ತನಕ ಆ ಒಂದು ಇದೆ ವೀಕ್ಷಕರೇ. ಎಷ್ಟು ಪಾಪಗಳು ಹೋಗುತ್ತೆ, ಎಷ್ಟು ಜನ್ಮಗಳು ಇದು ಹೋಗುತ್ತೆ, ಅದೆಲ್ಲ ಇನ್ನೂ ಕೆಲವೊಂದೆಲ್ಲ ಅಷ್ಟು ನಾನು ಸಹ ಹೇಳುವಂಥ ಪೂರಕದಲ್ಲಿ ಇಲ್ಲ ವೀಕ್ಷಕರೇ. ಆದರೆ ಇಷ್ಟು ಮಾತ್ರ ನಾನು ನಿಮಗೆ ಒಂದು ಹಂಚ್ಕೊಳ್ಬೋದು. ಹಾಗಾಗಿ ಅದು ಸಹ ಎಷ್ಟು ಪಾಪಗಳು ಹೋಗುತ್ತಿದ್ದರೆ ಅಲ್ಲೇ ಸಹ
ಆ ಒಂದು ಇದಕ್ಕೆ ಹೋಗುತ್ತೆ, ಮುಕ್ತಿಗೆ ಹೋಗುತ್ತೆ, ಪಾಪಗಳು ಹಲವು ಜನ್ಮಗಳು ಕಳೆದು ಹೋಗುತ್ತೆ. ಹಾಗಾಗಿ ಸಂಪೂರ್ಣ ಶರಣ ಆಗಬೇಕು. ಶರಣ ಅಂದ್ರೆ ಗುಲಾಮರಾಗಬೇಕು. ಗುಲಾಮರ ಅಂದರೆ ಪ್ರಾಪಂಚಿಕ ಬೇರೆ, ಆಧ್ಯಾತ್ಮಿಕ ಬೇರೆ. ಅದಾದಾಗ ಹಲವು ಇದ್ರದ್ದು ಪಾಪಗಳೆಲ್ಲ ತೊಳೆದು ಹೋಗುತ್ತೆ. ಮುಕ್ತಿ ಅನ್ನೋದೇನಿದೆ ಆ ಒಂದು ಎಷ್ಟೋ ಕಳೆದು ಆ ಒಂದು ಇದು ಸಿಗುತ್ತೆ. ಯಾಕಂದರೆ ನಾನು ಇರೋದ್ರಲ್ಲಿ ನಿಮ್ಗೆ ಎಷ್ಟು ಇದಾಗ್ತಿದೆಯೋ ಏನೋ ಗೊತ್ತಿಲ್ಲ, ಆದರೆ ಪೂರ್ಣ ಮಟ್ಟದಲ್ಲಿ ನಾನು ಇನ್ನೂ ಹೆಚ್ಚು ಹೇಳುವಂಥದ್ದು ಇಲ್ಲ ವೀಕ್ಷಕರೇ. ಆದರೆ ಈ ಸೂಚ್ಯಂಕದಲ್ಲೇ ಇರುವಂಥದ್ದು ಅದನ್ನೇ ಸಹ ಅವರು ಸಹ ಅದನ್ನು ನೈಜತೆಯಲ್ಲೇ ಹೇಳಿರುವಂಥದ್ದು, ಮುಕ್ತಿ ಬಗ್ಗೆ ಹೇಳಿರುವಂಥದ್ದು. ಹಾಗಾಗಿ ಅದನ್ನು ನಾನು ನಿಮಗೆ ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ ಸದ್ಯದ ವಿಚಾರದಲ್ಲಿ. ಆದರೆ ಇದೆಲ್ಲವೂ ನೈಜತೆಯಲ್ಲಿರುವಂಥದ್ದು. ನೀವೆಲ್ಲ ಏನು ನೋಡ್ತೀರಾ ಎಲ್ಲ ಪ್ರಾಪಂಚಿಕ ವೈಜ್ಞಾನಿಕ ಉದಾಹರಣೆ ಇದೆ, ಆಧ್ಯಾತ್ಮಿಕವಾಗಿ ಉದಾಹರಣೆ ಇರುವಂಥದ್ದು. ಹಾಗಾಗಿ ಪ್ರಾಪಂಚಿಕ ಮತ್ತು ಇದನ್ನು ಎರಡು ಗೊಂದಲ ಮಾಡ್ಕೊಳ್ಳುವಂತಹ ವಿಚಾರಗಳಿಲ್ಲದೆ ಒಂದು ಸಂಪೂರ್ಣ ಇದಾಗಬೇಕಾಗಿರುತ್ತೆ. ಆ ಒಂದು ತತ್ವಗಳಲ್ಲಿ ಗುರುತತ್ವಕ್ಕೆ ಶರಣಾಗಬೇಕಾಗುತ್ತೆ. ಗುರುವಿನ ಅನ್ವೇಷಣೆ ಇದ್ದರೆ ಗುರುವಿನ ಒಂದು ಇದು ಮಾಡಿ, ಇಲ್ಲಾಂದರೆ ಗುರುತತ್ವಕ್ಕೆ ಶರಣಾಗಿ. ಗುರುತತ್ವ ಇದೆ, ಗುರುತತ್ವದಿಂದಲೇ ಗುರುಗಳಿರೋದು. ಹಾಗಾಗಿ ಪ್ರಾಪಂಚಿಕದಲ್ಲಿ ಬೇರೆ ಥರ ಇದಾಗ್ಬೋದು, ಆಧ್ಯಾತ್ಮಿಕದಲ್ಲಿ ಅದೆಲ್ಲ ಇದು ಬರಲ್ಲ. ನಾನು ನಿಮ್ಗೆ ಏನು ಹೇಳ್ದಂಗೆ ಪಾತ್ರೆ ನಾನು ತೊಳೆದು ಬಂದೆ ಅಂತ ಹೇಳಿದೆ, ಪಾತ್ರೆ ನಾನು ತೊಳೆದಿದ್ದು ತುಂಬ ಒಂಥರ ಇದಾಗಿ ಕಾಣಿಸ್ತು ಪ್ರಾಪಂಚಿಕವಾಗಿ. ಅಲ್ಲ ಏನೋ ಒಂದು ಇದು ನಿಮಗೆ ಹೇಳಿದ್ರೆ ನೋಡಿ ಹಂಗಿರುತ್ತೆ. ಆದರೆ ಅದೆಲ್ಲ ಬೇರೆ ಆದಂತಹ ಸ್ಥಿತಿಗತಿಗಳಲ್ಲಿ ಅದೇ ಏನಿಲ್ಲ ಅಂತ ಹೇಳ್ಬೋದು. ಆ ಒಂದು ಗುರುವಿನ ಇದರಲ್ಲಿ ಆ ಪಾತ್ರೆ ತೊಳೆದಿದ್ದೇ ಏನೂ ಇಲ್ಲ, ಅದೊಂದು ಚಿಕ್ಕದದು ಅಂತ ಅಂದ್ಕೊಳ್ಬೋದು. ಅದರಿಂದ ಬೇರೆ ಬೇರೆ ವಿಚಾರಗಳು ಇರುತ್ತೆ, ನಮ್ಗೆ ಅದು ಇದಿದೆ. ಹಾಗಾಗಿ ಆ ಸಾಂದರ್ಭಿಕವಾಗಿ ಪ್ರಪಂಚ ಬೇರೆ ಥರ ನೋಡುತ್ತೆ. ಆದರೆ ಆ ಇದರಲ್ಲಿ ಆ ಥರ ಇರೋಲ್ಲ, ಬೇರೆ ಬೇರೆ ಥರ ಇರುತ್ತೆ ವೀಕ್ಷಕರೇ. ಹಾಗಾಗಿ ಆ ಥರ ಇದಿದೆ. ಕೆಲವರಿಗೆಲ್ಲ ಹೊಸ ಥರ ಇರ್ಬೋದು ಗುರುವಿನ ವಿಚಾರಗಳಲ್ಲಿ, ಗುರು ಪರಂಪರೆ, ಗುರುತತ್ವಗಳಲ್ಲಿ ಏನೋ ವಿಚಿತ್ರ ಅಂತ ಅನಿಸ್ಬೋದು, ಏನು ಇಲ್ಲ ಅಂತಾರ ಅನಿಸ್ಬೋದು, ಹಿಂಸೆ ಅನಿಸ್ಬೋದು. ಗುರುಗಳ ಜೊತೆ ಇದ್ದರೆ ಹುಚ್ಚಿಡಿಬೋದು, ಹುಚ್ಚಿಡ್ದಂಗೆ ಆಗ್ಬೋದು, ಏನೋ ವಿಚಿತ್ರ ಎಲ್ಲ ಅನಿಸ್ಬೋದು. ಎಲ್ಲ ಥರನೂ ಇರಬಹುದು. ಆದರೆ ಅದು ಬೇರೆಯೇ ಇದಾಗುತ್ತೆ ವೀಕ್ಷಕರೇ. ಹಾಗಾಗಿ ಗುರು ತತ್ವ, ಗುರು ಎಲ್ಲ ಏನಿದೆ ಅವರು ಏನಿಲ್ಲದಂಥ ಸ್ಥಿತಿಯಲ್ಲಿದ್ದರೂ ಶಿಷ್ಯಂದ್ರನ್ನ ತುಂಬ ಆದಂತಹ ಅವರು ಏನು ಇದು ಮಾಡಿರ್ತಾರೆ ಅವ್ರನ್ನ ತುಂಬ ಬೇರೆ ಮಟ್ಟಕ್ಕೆ ಇದು ಮಾಡ್ತಾರೆ. ಏನೂ ಆಗಿಲ್ಲದಿದ್ರೂ ಸಹ ಏನೋ ಒಂದು ಆಗಿರುತ್ತೆ, ಅಲ್ಲೋ ಇದಾಗಿರುತ್ತೆ. ಹಾಗೆ ವೀಕ್ಷಕರೇ, ಇದು ವಿಡಿಯೋ ಮಾಡಿ ನಾನು ಡಿಲೀಟ್ ಮಾಡಿ ಸುಮಾರು ಒಂದು 2 ತಿಂಗಳಿಂದ ವಿಡಿಯೋ ಮಾಡಿ ನಾನು ಡಿಲೀಟ್ ಮಾಡಿದೆ. ಸುಮ್ಮನೆ ಅದರ ಒಂದು ವಿಡಿಯೋ ಮಾಡಿ ಸುಮ್ಮನೆ ಡಿಲೀಟ್ ಮಾಡ್ತಿರ್ತೀನಿ. ನನಗೊಂದು ಸಹ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ ಇಂಟ್ರೆಸ್ಟ್ ಇಲ್ಲದಿರೋ ಸಂದರ್ಭಕ್ಕವಾಗಿ ನಾನು ಒಂದು ವಿಡಿಯೋ ಮಾಡಿದವನು ಡಿಲೀಟ್ ಮಾಡಿಬಿಡ್ತೀನಿ. ಹಾಗಾಗಿ ಸುಮಾರು ಒಂದು 2 ತಿಂಗಳಿಂದನೇ ಅಪ್ಲೋಡ್ ಮಾಡಬೇಕಾಗಿತ್ತು, ಅದರ ಡಿಲೀಟ್ ಮಾಡಿದೆ. ಅದರ ಒಂದು 2-3 ವೀಡಿಯೋ ಡಿಲೀಟ್ ಮಾಡಿದ್ದೆ. ನನಗೆ ಮಾತಾಡೋಕ್ಕೆ ಕೂತ್ಕೊಳ್ಳೋಕ್ಕೆ ಇದೆಲ್ಲ ನನಗೆ ಅಷ್ಟು ಆಸಕ್ತಿಗಳಿರಲ್ಲ. ಹಾಗಾಗಿ ವೀಕ್ಷಕರೇ, ಆ ಒಂದು ಗುರುತತ್ವ, ಗುರು ಪರಂಪರೆ, ಗುರು ಏನಿದೆ ಅದು ಆ ಥರ ಬರುತ್ತೆ, ಆ ಥರನೇ ಇರುವಂಥದ್ದು. ಹಾಗೆಯೇ ನಾವು ಇದಾಗಬೇಕಾಗುತ್ತೆ ವೀಕ್ಷಕರೇ. ಹಾಗಾಗಿ ನಾನು ಸುಮಾರು ಒಂದು 2-3 ತಿಂಗಳಾದಮೇಲೆ 2 ತಿಂಗಳಾದಮೇಲೆ 2-3 ತಿಂಗಳಾಗಿದೆ ಡಿಲೀಟ್ ಮಾಡೋದ್ಮೇಲೆ ಸುಮ್ಮನೆ ಒಂದು ವಿಡಿಯೋ ಒಂದು ಇದು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇರೋದು. ಹಾಗಾಗಿ ಒಂದು ಆಧ್ಯಾತ್ಮಿಕವಾಗಿ ಗುರುಗಳ ಒಂದು ಇದರಲ್ಲಿ ಇದಾಗಿ ತಮ್ಮ ಇದನ್ನೇನಿದೆ ಎಲ್ಲವನ್ನು ತ್ಯಜಿಸೋದಕ್ಕೆ, ಎಲ್ಲವನ್ನು ಇದಕ್ಕೆ ಇದ್ದರೆ ಮಾತ್ರ ಗುರುವಿನ ಹುಡುಕಾಟದಲ್ಲಿ ಅದು ಗುರುವಿನ ಇದೋಗಿ ವಿದ್ಯೆಗಳನ್ನೆಲ್ಲ ಕಲಿಯೋದಕ್ಕೆ, ಕಲಿಯೋದು ಅನ್ನೋದು ಏನಿದೆ, ಅಥವಾ ನಾನು ಕಲಿತು ಏನೋ ಆಗ್ಬಿಡ್ತೀನಿ, ಏನೋ ಮಾಡಬೇಕು ಅದು ಇದು ಅನ್ನೋದು ಎಲ್ಲ ಏನಿದೆ ಅದೆಲ್ಲ ಬೇರೆ ವಿಚಾರಗಳಲ್ಲಿ, ಅದು ವಿದ್ಯೆಗಳಲ್ಲಿ ಹೋಗುತ್ತೆ. ಗುರುಕುಲದಲ್ಲಿ ಗುರು ಪರಂಪರೆಗಳಲ್ಲಿ ಹಲವು ವಿಭಾಗಗಳು ಇರ್ಬೋದು, ವಿದ್ಯೆಗಳ ಇದು ಮಾಡುವಂಥದ್ದು ಅದೊಂದು ಮತ್ತೊಂದು ಮಗದೊಂದು ಇರುತ್ತೆ. ಹಾಗಾಗಿ ಅದೇ ಬೇರೆ ಇದೇ ಬೇರೆ, ಈ ಥರದೇ ಬೇರೆ, ಗುರು ಪರಂಪರೆ, ಗುರುತತ್ವ ಇದೆಲ್ಲ ಬೇರೆ ಬರುತ್ತೆ. ಹಾಗಾಗಿ ವೀಕ್ಷಕರೇ, ಸಂಪೂರ್ಣ ಇದಾಗಬೇಕಾಗುತ್ತೆ ಗುರುವಿಗೆ. ಆಗ ಮಾತ್ರ ಒಂದು ಬೇರೆಯಾದಂಥ ಸ್ಥಿತಿಗತಿಗಳನ್ನು ತಲುಪೋದು. ಏನು ಇಲ್ಲದರೂ ಶೂನ್ಯ ಸ್ಥಿತಿಯಲ್ಲಾದರೂ ಇರ್ಬೋದು. ಆ ಶೂನ್ಯ ಸ್ಥಿತಿ ಮತ್ತೊಂದು ಸ್ಥಿತಿಗತಿಗಳಿಗೆ
ಇದಾಗುತ್ತೆ, ಸಾತ್ವಿಕ ಮಾರ್ಗಕ್ಕೆ ಹೋಗುತ್ತೆ. ಗುರುಗಳು ಏನು ಇದು ಮಾಡಿಲ್ಲ, ಸುಮ್ಮನೆ ಇರು ಅಂತ ಹೇಳಿದ್ರು ಸಹ ಆ ಶೂನ್ಯ ಸ್ಥಿತಿಯೂ ಸಹ ಒಂದು ವಜ್ರಯುತವಾದಂತಹ ಮೌಲ್ಯಯುತವಾದಂಥದ್ದು. ಗುರುವಿನ ಸೇವೆ ಮಾಡಬೇಕು, ಗುರುವಿನ ಇದು ಮಾಡಬೇಕು, ಇದೆಲ್ಲ ಇರುತ್ತೆ. ಎಲ್ಲನೂ ಇದು ಮಾಡಿಕೊಂಡು ಎಲ್ಲನೂ ಹೋಗುವಂಥದ್ದೆಲ್ಲನೂ ಇರುವಂಥದ್ದೇ ಒಂದು ಗುರುತತ್ವ, ಗುರು ಪರಂಪರೆನೋ, ಗುರು ಒಂದು ಇದೆಲ್ಲ ಇರುತ್ತೆ. ಹಾಗೆ ಸಂಪೂರ್ಣ ನಾವಾಗಲಿ ಯಾರೇ ಆಗಲಿ, ನಿಮ್ಮಲ್ಲಿ ಯಾರೇ ಇರ್ತಿದ್ರು ಗುರುವಿಗೆ ಇದಾಗಬೇಕಾಗುತ್ತೆ. ಸೆನ್ಸಲ್ಲಿ ಇವತ್ತಿನ ಪ್ರಾಪಂಚಿಕವಾಗಿ ಗೊತ್ತಿಲ್ಲ, ನನಗೆ ಅಷ್ಟು ತಿಳುವಳಿಕೆ ಇಲ್ಲ. ಆದರೆ ನೈವೇದ್ಯದಲ್ಲಿ ಹಿಂದೆ ಬಂದಿರುವಂತಹ ಹಲವು ವಿಚಾರಗಳಲ್ಲಿ ನಿಮಗೇನು ಇದೆಲ್ಲ ಇದೆ ಹಾಗೇನೆ ವೀಕ್ಷಿಸುತ್ತೆ. ಹಾಗೆ ಗುರುವಿನ ಗುಲಾಮನಾಗುವ ತನಕ ಮುಕುತಿ ದೊರೆಯದಯ್ಯ ಅಂತ ತುಂಬ ಹಿಂದೆ ಬಂದಿರೋರು ಸಹ ಹೇಳಿರುವಂಥದ್ದು. ಹಾಗಾಗಿ ವೀಕ್ಷಕರೇ, ಗುರುವಿನಿಗೆ ತುಂಬ ಒಂದು ಮಹತ್ವ ಅನ್ನೋದು ಗುರುತತ್ವಕ್ಕೆ, ಗುರು ಒಂದು ಇದಕ್ಕೆ ಇದೆ. ಅದನ್ನು ಏನು ಈಗ ಅಂತ ಅಲ್ಲೆಗೆಳೆಯೋದು, ಅವರನ್ನೇ ಇದು ಮಾಡೋದು ಅದು ಸೂಕ್ತ ಅಲ್ಲ. ಯಾಕೆಂದರೆ ಅವರೇನು ಯಾವುದೂ ಸ್ಥಿತಿಗಳಲ್ಲಿ ಇರೋದಿಲ್ಲ. ಹಾಗೆ ಮಹಮ್ಮದ್ ಪೈಗಂಬರರಾಗಿರ್ಬೋದು ಅಷ್ಟೇ, ಅವರು ಸಹ ಏನೂ ಇಲ್ಲದಂಥ ಸ್ಥಿತಿಗತಿಗಳಲ್ಲಿ ಇದು ಮಾಡಿರುವಂಥದ್ದು. ಇವರು ಅಷ್ಟೇ ಮಹಾವೀರರು, ಆದಿನಾಥ ತೀರ್ಥಂಕರರು ಏನಿದ್ದಾರೆ ಅವರು ಸಹ ಅಷ್ಟೇ, ಅವರ ಒಂದು ಸ್ಥಿತಿಗತಿಗಳಲ್ಲಿ ಜೀವನ ಮಾಡಿದ್ದು ಸಹ ಕಷ್ಟಕರವಾದಂತಹ ಜೀವನ. ಆದರೆ ಅವರ ಸಂಪೂರ್ಣ ಇದಾಗಿರುವಂಥ ಶಿಷ್ಯಂದಿರುಗಳಿಗೆ ಗೊತ್ತಿರುತ್ತೆ, ಅವ್ರು ಪಟ್ಟಿರೋ ಶ್ರಮಗಳು ಪಡ್ತಿರಲ್ಲ. ಅಂದರೆ ಆ ಗುರುವಿನ ಒಂದು ಇದೇನಿದೆ ಅದು ಇವತ್ತು ಆ ಮಟ್ಟಕ್ಕೆ ತೊಗೊಂಡೋಗಿರುತ್ತೆ. ಅದು ಹಂಗೇನೆ ಸೂಚ್ಯಂಕೆ ಇರೋದು. ಹಾಗಾಗಿ ಅದನ್ನು ಅವರು ಪಡ್ಕೊಂಡ್ಬಂದಿರುವಂಥದ್ದು ಶಿಷ್ಯಂದಿರು. ಹಾಗಾಗಿ ಮಹಾವೀರ ಆಗಿರ್ಬೋದು, ಆದಿನಾಥ ತೀರ್ಥಂಕರ ಆಗಿರೋದಿರ್ಬೋದು, ಅವರೆಲ್ಲ ಪಟ್ಟಿದ್ದ ಜೀವನ ಸ್ಥಿತಿಗತಿಗಳೆಲ್ಲ ಬೇರೆ ಬೇರೆಯೇ. ಹಾಗಾಗಿ ಎಲ್ಲ ಒಂದು ಗುರುವಿಗೆ ಸಲ್ಲುವಂಥದ್ದು. ಹಾಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವ ಮಾತಿದೆ. ಹಾಗಾಗಿ ತ್ರಿಮೂರ್ತಿಗಳನ್ನು ಏನು ಹೇಳ್ತಾರೆ ಇದರಲ್ಲಿ, ಅವರನ್ನು ಸಹ ಸೃಷ್ಟಿ ಸ್ಥಿತಿ ಲಯ, ಅವರನ್ನು ಸಹ ಗುರುವಿನ ಒಂದು ಇದಕ್ಕೆ ಇದಾಗಿರುವಂಥದ್ದು. ಇದರಲ್ಲೇ ಬಂದಿರುವಂಥದ್ದು ಎಲ್ಲ ಆಯಾಮಗಳಲ್ಲೂ ಸ್ಥಿತಿಗತಿಗಳಲ್ಲಿ. ನೀವೇನು ಹೇಳ್ತೀರಿ, ಜೀಸಸ್ ಅವರಾಗಿರ್ಬೋದು, ಮಹಮ್ಮದ್ ಪೈಗಂಬರರಾಗಿರ್ಬೋದು, ಬುದ್ಧ ಆಗಿರ್ಬೋದು, ಬುದ್ಧ ಭಗವಾನ್, ಮಹಾವೀರ್ ಆದಿನಾಥ ತೀರ್ಥಂಕರರಾಗಿರ್ಬೋದು, ಗುರುನಾನಕ್ ಆಗಿರ್ಬೋದು. ಗುರುನಾನಕ್ ಅವ್ರದ್ದು ಸಹ ಹಾಗೇನೇ ವೀಕ್ಷಕರು, ಅವರ ಶಿಷ್ಯಂದಿರುಗಳು ಎಲ್ಲ ಏನಿದೆ ಬೇರೆ ಬೇರೆ ರೀತಿಯಲ್ಲಿ. ಆದರೆ ಅವ್ರು ಪಟ್ಟಿರುವಂಥದ್ದು ಆ ಗುರು ಅವರಿಗೆ ಮಾತ್ರ, ಅವರಲ್ಲಿ ಇರುವಂಥ ವಿಚಾರಗಳಲ್ಲಿ ಮಾತ್ರ ಇದಿರುತ್ತೆ. ಶಿಷ್ಯಂದಿರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಇವರು ಏನು ಇಲ್ಲದ ಸ್ಥಿತಿಗತಿಗಳಲ್ಲಿ, ಶೂನ್ಯ ಸ್ಥಿತಿಗತಿಗಳೆಲ್ಲ ಅಥವಾ ಮತ್ತೊಂದು ಇರ್ತಾರೆ. ಶಿಷ್ಯಂದಿರು ಸಹ ಶಿಷ್ಯಂದರೆ ಬೇರೆ ಆದಂತಹ ಸ್ಥಿತಿಗತಿಗಳಲ್ಲಿ, ಆ ಒಂದು ಸ್ಥಿತಿಗತಿಗಳಲ್ಲಿ ಇದಾಗುವಂಥದ್ದು. ಹಾಗಾಗಿ ನೋಡಿ, ನಿಮ್ಮ ಒಂದು ಸೆನ್ಸ್ ಜ್ಞಾನ ಯಾವುದು ಏನಿದೆ ಅದೆಲ್ಲ ಮುಖಾಂತರ ಇದಾಗಿ ಇವತ್ತಿನ ಪ್ರಾಪಂಚಿಕ ವಿಚಾರಗಳಿಂದ ಆದರೆ ಹೇಳಿದೆ. ಗುರುತತ್ವ ಅನ್ನೋದೇನಿದೆ, ಗುರುತತ್ವದ ಬಗ್ಗೆ ಹೇಳಿದೆ ಅಲ್ಲ, ಗುರುತತ್ವದ ಬಗ್ಗೆ ಹೇಳಿದೆ ಅಂತ ಅಂದರೆ ಮಾತಾಡಿದ್ದು ಹೇಳಿದೆ ಅನ್ನೋದಕ್ಕೆ ನಾನು ಏನೂ ಇಲ್ಲ ವೀಕ್ಷಕರೇ, ಗುರುತತ್ವದ ಬಗ್ಗೆ ಮಾತಾಡಿದಷ್ಟೇ. ನಮಸ್ಕಾರ ನಿಮಗೆ, ನಮಸ್ಕಾರ ಎಲ್ಲರಿಗೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಎಲ್ಲರಿಗೂ ನಮಸ್ಕಾರ.